ಆತ್ಮೀಯ ವಿದ್ಯಾರ್ಥಿಗಳೇ, 10ನೇ ತರಗತಿಯ ವಿಜ್ಞಾನ ವಿಷಯದ ಅಧ್ಯಾಯ 2 ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಈ ಅಧ್ಯಾಯವನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ನೀವು ನಿಮ್ಮ ಮನೆಯಲ್ಲಿ ಯಾರಾದರೂ ಅತಿಯಾದ ಆಹಾರ ಸೇವನೆಯ ನಂತರ ಆಮ್ಲೀಯತೆಯಿಂದ ಬಳಲುತ್ತಿದ್ದರೆ ನೀವು ಅವರಿಗೆ ಪರಿಹಾರವಾಗಿ ಕೆಳಗಿನವುಗಳಲ್ಲಿ ಯಾವುದರ ಸೇವನೆಯ ಸಲಹೆ ನೀಡುತ್ತೀರಿ? ಲಿಂಬೆ ರಸ, ವಿನೆಗರ್, ಅಡಿಗೆ ಸೋಡಾದ ದ್ರಾವಣ? ಹೌದು, ಅಡಿಗೆ ಸೋಡಾದ ದ್ರಾವಣವನ್ನು ನೀಡುತ್ತೀರಿ. ಈ ಪರಿಹಾರವನ್ನು ಆಯ್ಕೆ ಮಾಡುವಾಗ ನೀವು ಯಾವ ಗುಣಲಕ್ಷಣದ ಕುರಿತು ಯೋಚಿಸಿದ್ದೀರಿ? ಖಂಡಿತವಾಗಿಯೂ ನೀವು ಒಂದು ಇನ್ನೊಂದರ ಪರಿಣಾಮಗಳನ್ನು ಶೂನ್ಯಗೊಳಿಸುವ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಸಾಮರ್ಥ್ಯದ ಕುರಿತಾದ ಜ್ಞಾನವನ್ನು ಬಳಸಿಕೊಂಡಿರುತ್ತೀರಿ. ನಾವು ಈಗಾಗಲೇ ಹುಳಿ ಮತ್ತು ಕಹಿ ವಸ್ತುಗಳನ್ನು ಅವುಗಳ ರುಚಿ ನೋಡದೆ ಹೇಗೆ ಪರೀಕ್ಷಿಸಿದ್ದೆವು ಎಂಬುದನ್ನು ಹಿಂದಿನ ತರಗತಿಯಲ್ಲಿ ತಿಳಿದುಕೊಂಡಿದ್ದೀರಿ. ಹಾಗಾದರೆ ಈಗ ನಾವು ಆಮ್ಲಗಳು, ಪ್ರತ್ಯಾಮ್ಲಗಳು ಅವುಗಳ ವ್ಯತ್ಯಾಸವನ್ನು ತಿಳಿದುಕೊಳ್ಳೋಣ. ಈ ವ್ಯತ್ಯಾಸಗಳನ್ನು ನೋಡಿದಾಗ ಆಮ್ಲಗಳು ಹುಳಿ ರುಚಿಯನ್ನು ಹೊಂದಿವೆ, ಪ್ರತ್ಯಾಮ್ಲಗಳು ಕಹಿ ರುಚಿಯನ್ನು ಹೊಂದಿವೆ. ಆಮ್ಲಗಳ pH ಮೌಲ್ಯ 7ಕ್ಕಿಂತ ಕಡಿಮೆ ಇದೆ, ಅಂದರೆ 1 ರಿಂದ 7. ಪ್ರತ್ಯಾಮ್ಲಗಳ pH ಮೌಲ್ಯ 7ಕ್ಕಿಂತ ಹೆಚ್ಚು, ಅಂದರೆ 7 ರಿಂದ 14ರವರೆಗೆ. ಆಮ್ಲಗಳು ನೀಲಿ ಬಣ್ಣದ ಲಿಟ್ಮಸ್ ಕಾಗದವನ್ನು ಕೆಂಪು ಬಣ್ಣಕ್ಕೆ ಬದಲಾಯಿಸುತ್ತವೆ. ಆದರೆ ಪ್ರತ್ಯಾಮ್ಲಗಳು ಕೆಂಪು ಬಣ್ಣದ ಲಿಟ್ಮಸ್ ಕಾಗದವನ್ನು ನೀಲಿ ಬಣ್ಣಕ್ಕೆ ಬದಲಾಯಿಸುತ್ತವೆ. ಆಮ್ಲಗಳು ನೀರಿನಲ್ಲಿ ವಿಲೀನವಾದಾಗ H+ ಅಥವಾ H3O+ ಅಯಾನುಗಳನ್ನು ಉಂಟುಮಾಡುತ್ತವೆ. ಪ್ರತ್ಯಾಮ್ಲಗಳು ನೀರಿನಲ್ಲಿ ವಿಲೀನವಾದಾಗ OH- ಅಯಾನುಗಳನ್ನು ಉಂಟುಮಾಡುತ್ತವೆ. ಆಮ್ಲಗಳಿಗೆ ಉದಾಹರಣೆಗಳನ್ನು ನೋಡುವುದಾದರೆ HCl ಅಂದರೆ ಹೈಡ್ರೋಕ್ಲೋರಿಕ್ ಆಮ್ಲ, H2SO4 ಅಂದರೆ ಸಲ್ಫ್ಯೂರಿಕ್ ಆಮ್ಲ, HNO3 ಅಂದರೆ ನೈಟ್ರಿಕ್ ಆಮ್ಲ, CH3COOH ಅಸಿಟಿಕ್ ಆಮ್ಲ. ಇವು ಎಲ್ಲಾ ಆಮ್ಲಗಳಲ್ಲಿ H, 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 H ಇರುವುದರಿಂದ ಇವು ನೀರಿನಲ್ಲಿ ವಿಲೀನವಾದಾಗ H+ ಅಥವಾ H3O+ ಅಯಾನುಗಳನ್ನು ಉಂಟುಮಾಡುತ್ತವೆ. ಪ್ರತ್ಯಾಮ್ಲಗಳಿಗೆ ಉದಾಹರಣೆಗಳನ್ನು ನೋಡುವುದಾದರೆ NaOH, KOH, MgOH2. ಎಲ್ಲಾ ಉದಾಹರಣೆಗಳಲ್ಲಿ OH, OH, OH ಇರುವುದರಿಂದ ಈ ಪ್ರತ್ಯಾಮ್ಲಗಳು ನೀರಿನಲ್ಲಿ ವಿಲೀನವಾದಾಗ OH- ಅಯಾನುಗಳನ್ನು ಉಂಟುಮಾಡುತ್ತವೆ. ಲಿಟ್ಮಸ್ ಒಂದು ನೈಸರ್ಗಿಕ ಸೂಚಕ. ಮತ್ತೊಂದು ಇಂತಹ ಸೂಚಕ ಅರಿಶಿಣ. ಇಲ್ಲಿ ಬಿಳಿ ಬಟ್ಟೆಯ ಮೇಲಿನ ಸಾರಿನ ಕಲೆಯು ಪ್ರತ್ಯಾಮ್ಲೀಯ ಗುಣವುಳ್ಳ ಸಾಬೂನಿನಿಂದ ಉಜ್ಜಿದಾಗ ಕೆಂಪು ಮಿಶ್ರಿತ ಕಂದು ಬಣ್ಣಕ್ಕೆ ತಿರುಗುವುದನ್ನು ನೀವು ನೋಡಿದ್ದೀರಿ. ಬಟ್ಟೆಯನ್ನು ಸಾಕಷ್ಟು ನೀರಿನಿಂದ ತೊಳೆದಾಗ ಇದು ಪುನಃ ಹಳದಿ ಬಣ್ಣಕ್ಕೆ ತಿರುಗುತ್ತದೆ. ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನು ಪರೀಕ್ಷಿಸಲು ಮೀಥೈಲ್ ಆರೆಂಜ್, ಫಿನಾಪ್ಥಲಿನ್ ಗಳಂತಹ ಸಂಶ್ಲೇಷಿತ ಸೂಚಕಗಳನ್ನು ನೀವು ಬಳಸಬಹುದು. ಹಾಗಾದರೆ ನಾವು ಸೂಚಕಗಳ ಅರ್ಥವನ್ನು ನೋಡೋದಾದ್ರೆ, ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನು ಗುರುತಿಸಲು, ಕಂಡುಹಿಡಿಯಲು ಬಳಸುವಂತಹ ವಸ್ತುಗಳಿಗೆ ಸೂಚಕಗಳು ಎಂದು ಕರೆಯುತ್ತೇವೆ. ಇವುಗಳಲ್ಲಿ 3 ವಿಧಗಳಿವೆ. 1 ನೈಸರ್ಗಿಕ ಸೂಚಕಗಳು, 2 ಸಂಶ್ಲೇಷಿತ ಸೂಚಕಗಳು, 3 ಘ್ರಾಣ ಸೂಚಕಗಳು. ನೈಸರ್ಗಿಕ ಸೂಚಕಗಳು ಅಂದ್ರ ನಿಸರ್ಗದಲ್ಲಿ ನೈಸರ್ಗಿಕವಾಗಿ ಸಿಗುವಂತಹ ಸೂಚಕಗಳಿಗೆ ನೈಸರ್ಗಿಕ ಸೂಚಕಗಳು ಅಂತ ಕರಿತೀವಿ. ಉದಾಹರಣೆಗಾಗಿ ಒಂದು ಲಿಟ್ಮಸ್ ಕಾಗದ, ಇನ್ನೊಂದು ಅರಿಶಿಣ. ಅದೇ ರೀತಿ ಸಂಶ್ಲೇಷಿತ ಸೂಚಕಗಳು ಅಂದ್ರ ಪ್ರಯೋಗಾಲಯದಲ್ಲಿ ತಯಾರಿಸಿದ ಸೂಚಕಗಳನ್ನು ಸಂಶ್ಲೇಷಿತ ಸೂಚಕಗಳು ಅಂತ ಕರಿತೀವಿ. ಈ ಸಂಶ್ಲೇಷಿತ ಸೂಚಕಗಳಿಗೆ ಉದಾಹರಣೆಗಳು ಒಂದು ಮೀಥೈಲ್ ಆರೆಂಜ್, ಇನ್ನೊಂದು ಫೆನಾಪ್ಥಲಿನ್ ದ್ರಾವಣ. ಇನ್ನು ಘ್ರಾಣ ಸೂಚಕಗಳನ್ನು ನೋಡೋದಾದ್ರೆ ವಾಸನೆಯ ಮೂಲಕ ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನು ಸೂಚಿಸಲು ಬಳಸುವ ವಸ್ತುಗಳಿಗೆ ಘ್ರಾಣ ಸೂಚಕಗಳು ಅಂತ ಕರಿತೀವಿ. ಇವುಗಳಿಗೆ ಉದಾಹರಣೆ ಈರುಳ್ಳಿ, ವೆನಿಲ್ಲಾ, ಲವಂಗದ ಎಣ್ಣೆ. ಇವು ಘ್ರಾಣ ಸೂಚಕಗಳಾಗಿವೆ.
ಈಗ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳ ರಾಸಾಯನಿಕ ಗುಣಗಳನ್ನು ಅರ್ಥೈಸಿಕೊಳ್ಳೋಣ. ಈಗ ವಿಜ್ಞಾನ ಪ್ರಯೋಗಾಲಯದಲ್ಲಿ ಈ ಕೆಳಗಿನ ದ್ರಾವಣಗಳನ್ನು ಸಂಗ್ರಹಿಸಿಕೊಳ್ಳಬೇಕು: ಹೈಡ್ರೋಕ್ಲೋರಿಕ್ ಆಮ್ಲ, ಸಲ್ಫ್ಯೂರಿಕ್ ಆಮ್ಲ, ನೈಟ್ರಿಕ್ ಆಮ್ಲ, ಅಸಿಟಿಕ್ ಆಮ್ಲ, ಸೋಡಿಯಂ ಹೈಡ್ರಾಕ್ಸೈಡ್, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್, ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್, ಮ್ಯಾಗ್ನೀಸಿಯಂ ಹೈಡ್ರಾಕ್ಸೈಡ್ ಮತ್ತು ಅಮೋನಿಯಂ ಹೈಡ್ರಾಕ್ಸೈಡ್. ಈ ದ್ರಾವಣಗಳನ್ನು ಸಂಗ್ರಹಿಸಿಕೊಂಡು ಒಂದೊಂದು ಹನಿಯನ್ನು ಪ್ರತ್ಯೇಕವಾಗಿ ವಾಚ್ ಗ್ಲಾಸ್ನಲ್ಲಿ ಹಾಕಿ ಮತ್ತು ಈ ಕೋಷ್ಟಕದಲ್ಲಿ ತೋರಿಸುವ ಸೂಚಕಗಳ ಒಂದೊಂದು ಹನಿಯೊಂದಿಗೆ ಪರೀಕ್ಷಿಸಬೇಕು. ಆಗ ಪರೀಕ್ಷಿಸಿದಾಗ ತೆಗೆದುಕೊಂಡ ಪ್ರತಿಯೊಂದು ದ್ರಾವಣಕ್ಕೆ ಸಂಬಂಧಿಸಿದಂತೆ ಕೆಂಪು ಲಿಟ್ಮಸ್ ಕಾಗದ, ನೀಲಿ ಲಿಟ್ಮಸ್ ಕಾಗದ, ಫಿನಾಪ್ಥಲಿನ್ ದ್ರಾವಣ ಮತ್ತು ಮೀಥೈಲ್ ಆರೆಂಜ್ ದ್ರಾವಣ ಬಣ್ಣದಲ್ಲಿ ನೀವು ಯಾವ ಬದಲಾವಣೆಯನ್ನು ವೀಕ್ಷಿಸಿದ್ದೀರಿ? ಈ ಸೂಚಕಗಳ ಬಣ್ಣದ ಬದಲಾವಣೆಯು ವಸ್ತು ಆಮ್ಲವೇ ಅಥವಾ ಪ್ರತ್ಯಾಮ್ಲವೇ ಎಂಬುದನ್ನು ಸೂಚಿಸುತ್ತದೆ. ಈಗ ಈ ಚಟುವಟಿಕೆ 2.1 ನೋಡಿದಾಗ ಇಲ್ಲಿ ದ್ರಾವಣದ ಮಾದರಿ ಹೈಡ್ರೋಕ್ಲೋರಿಕ್ ಆಮ್ಲ HCl, ಸಲ್ಫ್ಯೂರಿಕ್ ಆಮ್ಲ H2SO4, ನೈಟ್ರಿಕ್ ಆಮ್ಲ HNO3, ಅಸಿಟಿಕ್ ಆಮ್ಲ CH3COOH. ಇವು ಆಮ್ಲಗಳು. ಇವು ಕೆಂಪು ಲಿಟ್ಮಸ್ ದ್ರಾವಣದಲ್ಲಿ ಅದ್ದಿದಾಗ ಯಾವುದೇ ರೀತಿಯ ಬದಲಾವಣೆ ಇಲ್ಲಿ ಕಾಣುವುದಿಲ್ಲ. ಕೆಂಪು ಲಿಟ್ಮಸ್ ಕಾಗದ ಬಣ್ಣ ಕೆಂಪು 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 ಕೆಂಪಾಗಿರುತ್ತದೆ. ಆದರೆ ಅದೇ ಪ್ರತ್ಯಾಮ್ಲಗಳಲ್ಲಿ ಸೋಡಿಯಂ ಹೈಡ್ರಾಕ್ಸೈಡ್ NaOH ಇದು ಪ್ರತ್ಯಾಮ್ಲ, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ CaOH ಪ್ರತ್ಯಾಮ್ಲ, ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್ KOH ಪ್ರತ್ಯಾಮ್ಲ, ಮ್ಯಾಗ್ನೀಸಿಯಂ ಹೈಡ್ರಾಕ್ಸೈಡ್ MgOH ಪ್ರತ್ಯಾಮ್ಲ, ಅಮೋನಿಯಂ ಹೈಡ್ರಾಕ್ಸೈಡ್ NH4OH ಪ್ರತ್ಯಾಮ್ಲ. ಇವುಗಳಲ್ಲಿ ಈ ಕೆಂಪು ಲಿಟ್ಮಸ್ ಕಾಗದವನ್ನು ಅದ್ದಿದಾಗ ಅದು ನೀಲಿ ಬಣ್ಣಕ್ಕೆ ಬದಲಾಗುತ್ತದೆ. ಅದೇ ರೀತಿ ಆಮ್ಲಗಳು HCl, H2SO4, HNO3, CH3COOH ನಲ್ಲಿ ನೀಲಿ ಬಣ್ಣದ ಲಿಟ್ಮಸ್ ಕಾಗದವನ್ನು ಅದ್ದಿದಾಗ ಕೆಂಪು ಬಣ್ಣಕ್ಕೆ ಬದಲಾಗುತ್ತದೆ. ಆದರೆ ಅದೇ ಪ್ರತ್ಯಾಮ್ಲಗಳಾದ ಸೋಡಿಯಂ ಹೈಡ್ರಾಕ್ಸೈಡ್, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್, ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್, ಮ್ಯಾಗ್ನೀಸಿಯಂ ಹೈಡ್ರಾಕ್ಸೈಡ್, ಅಮೋನಿಯಂ ಹೈಡ್ರಾಕ್ಸೈಡ್ ನೀಲಿ ಲಿಟ್ಮಸ್ ಕಾಗದ ಬಣ್ಣ ಬದಲಾವಣೆಯಾಗುವುದಿಲ್ಲ, ನೀಲಿ ಬಣ್ಣನೇ ಇರುತ್ತದೆ. ಅದೇ ರೀತಿ ಫಿನಾಪ್ಥಲಿನ್ ದ್ರಾವಣ ನೋಡಿದಾಗ ಆಮ್ಲಗಳಲ್ಲಿ ಯಾವುದೇ ರೀತಿ ಬದಲಾವಣೆಯಾಗುವುದಿಲ್ಲ. ಆದರೆ ಫಿನಾಪ್ಥಲಿನ್ ದ್ರಾವಣ ಪ್ರತ್ಯಾಮ್ಲಗಳಾದ ಸೋಡಿಯಂ ಹೈಡ್ರಾಕ್ಸೈಡ್, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್, ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್, ಮ್ಯಾಗ್ನೀಸಿಯಂ ಹೈಡ್ರಾಕ್ಸೈಡ್, ಅಮೋನಿಯಂ ಹೈಡ್ರಾಕ್ಸೈಡ್ಗಳಲ್ಲಿ ಗುಲಾಬಿ ಬಣ್ಣಕ್ಕೆ ತಿರುಗುತ್ತದೆ. ಅದೇ ರೀತಿ ಮೀಥೈಲ್ ಆರೆಂಜ್ ದ್ರಾವಣವನ್ನು ನೋಡಿದಾಗ ಆಮ್ಲಗಳಲ್ಲಿ ಅಂದರೆ ಹೈಡ್ರೋಕ್ಲೋರಿಕ್ ಆಮ್ಲ, ಸಲ್ಫ್ಯೂರಿಕ್ ಆಮ್ಲ, ನೈಟ್ರಿಕ್ ಆಮ್ಲ, ಅಸಿಟಿಕ್ ಆಮ್ಲಗಳಲ್ಲಿ ಕೆಂಪು ಅಥವಾ ಗುಲಾಬಿ ಬಣ್ಣಕ್ಕೆ ತಿರುಗುತ್ತವೆ. ಆದರೆ ಪ್ರತ್ಯಾಮ್ಲಗಳಾದ ಸೋಡಿಯಂ ಹೈಡ್ರಾಕ್ಸೈಡ್, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್, ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್, ಮ್ಯಾಗ್ನೀಸಿಯಂ ಹೈಡ್ರಾಕ್ಸೈಡ್, ಅಮೋನಿಯಂ ಹೈಡ್ರಾಕ್ಸೈಡ್ಗಳಲ್ಲಿ ಮೀಥೈಲ್ ಆರೆಂಜ್ ದ್ರಾವಣವನ್ನು ಹಾಕಿದಾಗ ಹಳದಿ ಬಣ್ಣಕ್ಕೆ ತಿರುಗುತ್ತದೆ. ಈ ರೀತಿಯಾಗಿ ನಾವು ಈ ಕೆಂಪು ಲಿಟ್ಮಸ್, ನೀಲಿ ಲಿಟ್ಮಸ್, ಫಿನಾಪ್ಥಲಿನ್ ದ್ರಾವಣ ಮತ್ತು ಮೀಥೈಲ್ ಆರೆಂಜ್ಗಳನ್ನು ಬಳಸಿ ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನು ಕಂಡುಹಿಡಿಯಬಹುದು. ಚಟುವಟಿಕೆ 2.2 ನೋಡೋದಾದ್ರೆ ಇಲ್ಲಿ ಕೆಲವು ವಸ್ತುಗಳು ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ಮಾಧ್ಯಮಗಳಲ್ಲಿ ಬದಲಾಗುತ್ತವೆ. ಇವುಗಳನ್ನು ಘ್ರಾಣ ಸೂಚಕಗಳು ಎಂದು ಕರೆಯುತ್ತೇವೆ. ಈಗ ನಾವು ಇಂತಹ ಕೆಲವು ಸೂಚಕಗಳನ್ನು ಪರೀಕ್ಷಿಸೋಣ. ಒಂದು ಪ್ಲಾಸ್ಟಿಕ್ ಚೀಲದಲ್ಲಿ ಸಣ್ಣಗೆ ಹೆಚ್ಚಿದ ಚೂರುಗಳನ್ನು ಸ್ವಚ್ಛವಾದ ಬಟ್ಟೆಯ ಕೆಲವು ಪಟ್ಟಿಗಳೊಂದಿಗೆ ತೆಗೆದುಕೊಳ್ಳಿ. ಚೀಲವನ್ನು ಬಿಗಿಯಾಗಿ ಕಟ್ಟಿ ಮತ್ತು ರಾತ್ರಿ ಇಡೀ ಫ್ರಿಡ್ಜ್ನಲ್ಲಿಡಿ. ಬಟ್ಟೆಯ ಪಟ್ಟಿಗಳನ್ನು ಈಗ ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನು ಪರೀಕ್ಷಿಸಲು ಬಳಸಬಹುದು. ಇವುಗಳಲ್ಲಿ ಎರಡೂ ಬಟ್ಟೆಯ ಪಟ್ಟಿಗಳನ್ನು ತೆಗೆದುಕೊಂಡು ಅವುಗಳ ವಾಸನೆಯನ್ನು ಪರೀಕ್ಷಿಸಿ. ಇವುಗಳನ್ನು ಸ್ವಚ್ಛವಾದ ಸ್ಥಳದಲ್ಲಿಟ್ಟು ಒಂದರ ಮೇಲೆ ಸಾರರಿಕ್ತ HCl ಅಂದರೆ ಹೈಡ್ರೋಕ್ಲೋರಿಕ್ ಆಮ್ಲ ದ್ರಾವಣದ ಕೆಲವು ಹನಿಗಳನ್ನು ಮತ್ತು ಇನ್ನೊಂದರ ಮೇಲೆ ಸಾರರಿಕ್ತ NaOH ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣದ ಕೆಲವು ಹನಿಗಳನ್ನು ಹಾಕಬೇಕು. ಎರಡೂ ಪಟ್ಟಿಗಳನ್ನು ನೀರಿನಲ್ಲಿ ತೊಳೆದು ಪುನಃ ಅವುಗಳ ವಾಸನೆ ಪರೀಕ್ಷಿಸಿ. ನಿಮ್ಮ ವೀಕ್ಷಣೆಗಳನ್ನು ದಾಖಲಿಸಿ. ಅಲ್ಲಿ ಈರುಳ್ಳಿ HCl ದ್ರಾವಣದ ಹನಿ ಹಾಕಿದ ಬಟ್ಟೆಯ ವಾಸನೆ ಹಾಗೆಯೇ ಇರುತ್ತದೆ. ಆದರೆ NaOH ದ್ರಾವಣದ ಹನಿ ಹಾಕಿದ ಬಟ್ಟೆಯ ವಾಸನೆ ಮಾಯವಾಗುತ್ತದೆ. ಈಗ ಸ್ವಲ್ಪ ಸಾರರಿಕ್ತ ವೆನಿಲ್ಲಾ ಸಾರ ಮತ್ತು ಲವಂಗದ ಎಣ್ಣೆ ತೆಗೆದುಕೊಂಡು ಅವುಗಳ ವಾಸನೆಯನ್ನು ಪರೀಕ್ಷಿಸಿ. ಒಂದು ಪ್ರಮಾಣದಲ್ಲಿ ಸ್ವಲ್ಪ ಸಾರರಿಕ್ತ HCl ದ್ರಾವಣ ಮತ್ತು ಇನ್ನೊಂದರಲ್ಲಿ ಸ್ವಲ್ಪ ಸಾರರಿಕ್ತ NaOH ದ್ರಾವಣ ತೆಗೆದುಕೊಳ್ಳಿ. ಎರಡೂ ಪ್ರಮಾಣಗಳಿಗೂ ಕೆಲವು ಹನಿ ಸಾರರಿಕ್ತ ವೆನಿಲ್ಲಾ ಸಾರ ಹನಿಗಳನ್ನು ಸೇರಿಸಿ ಮತ್ತು ಚೆನ್ನಾಗಿ ಕಲಕಿ. ಈಗ ಪುನಃ ವಾಸನೆಯನ್ನು ಪರೀಕ್ಷಿಸಿ ಮತ್ತು ವಾಸನೆಯಲ್ಲಿ ಏನಾದರೂ ಬದಲಾವಣೆಗಳಿದ್ದರೆ ಅದನ್ನು ದಾಖಲಿಸಿ. ಹೌದು, ವೆನಿಲ್ಲಾ ಸಾರ HCl ದ್ರಾವಣ ಹನಿ ಹಾಕಿದ ಬಟ್ಟೆಯ ವಾಸನೆ ಹಾಗೇ ಇರುತ್ತದೆ.
NaOH ದ್ರಾವಣ ಹನಿ ಹಾಕಿದ ಬಟ್ಟೆಯ ವಾಸನೆ ಮಾಯವಾಗುತ್ತದೆ. ಇದೇ ರೀತಿ ಸಾರಯುಕ್ತ HCl ಮತ್ತು ಸಾರಯುಕ್ತ NaOH ದ್ರಾವಣಗಳೊಂದಿಗೆ ಲವಂಗದ ಎಣ್ಣೆಯ ವಾಸನೆ ಬದಲಾವಣೆಯನ್ನು ಪರೀಕ್ಷಿಸಿ ಮತ್ತು ನಿಮ್ಮ ವೀಕ್ಷಣೆಯನ್ನು ದಾಖಲಿಸಿ. ಒಟ್ಟಾರೆಯಾಗಿ ಈ ಚಟುವಟಿಕೆಯಲ್ಲಿ ತಿಳಿದು ಬರುವಂತಹ ಅಂಶವೇನೆಂದರೆ ಈರುಳ್ಳಿ, ವೆನಿಲ್ಲಾ ಸಾರ ಮತ್ತು ಲವಂಗದ ಎಣ್ಣೆ ಇವುಗಳು ಆಮ್ಲಗಳಲ್ಲಿ ಅಂದರೆ HCl ದ್ರಾವಣದಲ್ಲಿ ವಾಸನೆ ಹಾಗೆ ಇರುತ್ತದೆ, ಅಂದ್ರೆ ವಾಸನೆ ಬದಲಾಗುವುದಿಲ್ಲ. ಆದರೆ ಪ್ರತ್ಯಾಮ್ಲ ಆದ NaOH ದ್ರಾವಣದಲ್ಲಿ ದ್ರಾವಣವನ್ನು ಇವುಗಳಲ್ಲಿ ಹಾಕಿದಾಗ ಅವುಗಳ ವಾಸನೆ ಮಾಯವಾಗುತ್ತದೆ. ಇದರಿಂದ ಘ್ರಾಣ ಸೂಚಕಗಳು ವಾಸನೆಯ ಮೂಲಕ ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನು ಗುರುತಿಸಲು ಬಳಸಬಹುದು. ಚಟುವಟಿಕೆ 2.3 ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಲೋಹಗಳೊಂದಿಗೆ ಹೇಗೆ ವರ್ತಿಸುತ್ತವೆ ಎಂಬ ಚಟುವಟಿಕೆಯನ್ನು ನೋಡೋಣ. ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಗುಣಗಳನ್ನು ಪರೀಕ್ಷಿಸಲು ಇನ್ನೂ ಕೆಲವು ಚಟುವಟಿಕೆಗಳು ನೋಡೋಣ. ಅದರಲ್ಲಿ ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಲೋಹಗಳೊಂದಿಗೆ ಹೇಗೆ ವರ್ತಿಸುತ್ತವೆ ಎಂಬುದನ್ನು ಈಗ ನೋಡೋಣ. ಚಿತ್ರದಲ್ಲಿ ತೋರಿಸಿದಂತೆ ಉಪಕರಣಗಳನ್ನು ಜೋಡಿಸಿ ಪ್ರನಾಳದಲ್ಲಿ 5 ml ಸಾರಯುಕ್ತ ಸಲ್ಫ್ಯೂರಿಕ್ ಆಮ್ಲವನ್ನು ತೆಗೆದುಕೊಳ್ಳಬೇಕು ಮತ್ತು ಇದಕ್ಕೆ ಕೆಲವು ಸತುವಿನ ಚೂರುಗಳನ್ನು ಸೇರಿಸಬೇಕು. ಸತುವಿನ ಚೂರುಗಳ ಮೇಲ್ಮೈಯಲ್ಲಿ ಏನನ್ನು ವೀಕ್ಷಿಸಿದಿರಿ? ಇಲ್ಲಿ ಅನಿಲದ ಗುಳ್ಳೆಗಳು ಉತ್ಪತ್ತಿಯಾಗುತ್ತವೆ. ಈ ಬಿಡುಗಡೆಯಾದ ಅನಿಲವನ್ನು ಸಾಬೂನಿನ ದ್ರಾವಣದ ಮೂಲಕ ಹಾಯಿಸಿದಾಗ ಸಾಬೂನಿನ ದ್ರಾವಣದಲ್ಲಿ ಗುಳ್ಳೆಗಳು ಏಕೆ ಉಂಟಾಗುತ್ತವೆ ಎಂದು ನೋಡಿದಾಗ ಲೋಹ ಮತ್ತು ಆಮ್ಲದ ಕ್ರಿಯೆಯಿಂದ ಬಿಡುಗಡೆಯಾದ ಹೈಡ್ರೋಜನ್ ಅನಿಲವು ಸಾಬೂನಿನ ದ್ರಾವಣದ ಮೂಲಕ ಹಾದು ಹೋದಾಗ ಗುಳ್ಳೆಗಳು ಉಂಟಾಗುತ್ತವೆ. ಈ ಗಾಳಿ ತುಂಬಿದ ಗುಳ್ಳೆಗಳ ಹತ್ತಿರ ಉರಿಯುತ್ತಿರುವ ಮೇಣದ ಬತ್ತಿಯನ್ನು ತಂದಾಗ ಏನಾಗುತ್ತದೆ ಎಂದು ನೋಡೋದಾದ್ರೆ ಹೈಡ್ರೋಜನ್ ಅನಿಲವು ಪಾಪ್ ಶಬ್ದದೊಂದಿಗೆ ಉರಿಯುತ್ತದೆ. ಈ ಚಟುವಟಿಕೆಯನ್ನು HCl, HNO3 ಮತ್ತು CH3COOH ನಂತ ಇನ್ನೂ ಕೆಲವು ಆಮ್ಲಗಳೊಂದಿಗೆ ಪುನರಾವರ್ತಿಸಿದಾಗಲೂ ಕೂಡ ಫಲಿತಾಂಶ ಒಂದೇ ಆಗಿರುತ್ತದೆ. ಎಲ್ಲಾ ಸಂದರ್ಭಗಳಲ್ಲಿ ಹೈಡ್ರೋಜನ್ ಅನಿಲ ಬಿಡುಗಡೆಯಾಗುತ್ತದೆ. ಈ ಕ್ರಿಯೆಗಳಲ್ಲಿ ಲೋಹವು ಆಮ್ಲಗಳಿಂದ ಹೈಡ್ರೋಜನ್ ಪರಮಾಣುಗಳನ್ನು ಹೈಡ್ರೋಜನ್ ಅನಿಲದ ರೂಪದಲ್ಲಿ ಸ್ಥಾನಪಲ್ಲಟಗೊಳಿಸುತ್ತದೆ ಮತ್ತು ಲವಣ ಎಂಬ ಸಂಯುಕ್ತ ಉಂಟು ಮಾಡುತ್ತದೆ. ಆಮ್ಲ ಪ್ಲಸ್ ಲೋಹ. ಇಲ್ಲಿ ಮೊದಲಿಗೆ ಸಾರಯುಕ್ತ ಸಲ್ಫ್ಯೂರಿಕ್ ಆಮ್ಲ ತಗೊಂಡಿದ್ದೀವಿ, ಆಮ್ಲ ಪ್ಲಸ್ ಅದರಲ್ಲಿ ಸತುವಿನ ಚೂರುಗಳು ಹಾಕಿದ್ದೀವಿ, ಲೋಹ. ಇಲ್ಲಿ ಬಿಡುಗಡೆಯಾಗಿದ ಲವಣ ಪ್ಲಸ್ ಹೈಡ್ರೋಜನ್ ಅನಿಲ. ಈ ಸಮೀಕರಣ ನೋಡೋದಾದ್ರೆ ಆಮ್ಲ H2SO4, ಸಲ್ಫ್ಯೂರಿಕ್ ಆಮ್ಲ, ಲೋಹ ಸತು Zn, ಬಾಣದ ಗುರುತು ZnSO4, ಲವಣ ಸತುವಿನ ಸಲ್ಫೇಟ್ ಪ್ಲಸ್ H2 ಹೈಡ್ರೋಜನ್ ಅನಿಲ, ಸಲ್ಫ್ಯೂರಿಕ್ ಆಮ್ಲ ಪ್ಲಸ್ ಸತು, ಬಾಣದ ಗುರುತು ಸತುವಿನ ಸಲ್ಫೇಟ್ ಪ್ಲಸ್ ಹೈಡ್ರೋಜನ್. ಚಟುವಟಿಕೆ 2.4 ನೋಡಿದಾಗ ಒಂದು ಪ್ರಮಾಣದಲ್ಲಿ ಕೆಲವು ಸತುವಿನ ಚೂರುಗಳನ್ನು ತೆಗೆದುಕೊಳ್ಳಿ. ಇದಕ್ಕೆ 2 ml ನಷ್ಟು ಸೋಡಿಯಂ ಹೈಡ್ರಾಕ್ಸೈಡ್ ಸೇರಿಸಿ ಮತ್ತು ಕಾಯಿಸಬೇಕು. ಚಟುವಟಿಕೆ 3ರಂತೆ ಉಳಿದ ಹಂತಗಳನ್ನು ಪುನರಾವರ್ತಿಸಿ ಮತ್ತು ನಿಮ್ಮ ವೀಕ್ಷಣೆಗಳನ್ನು ದಾಖಲಿಸಿದಾಗ ಇಲ್ಲಿಯೂ ಕೂಡ ಏನಾಗುತ್ತದೆ? ಹೈಡ್ರೋಜನ್ ಅನಿಲ ಬಿಡುಗಡೆಯಾಗುತ್ತದೆ. ಈ ಚಟುವಟಿಕೆಯಲ್ಲಿ ನಡೆದ ರಾಸಾಯನಿಕ ಕ್ರಿಯೆಯನ್ನು ಸಮೀಕರಣದಲ್ಲಿ ಬರೆಯುವುದು ಹೇಗೆ ಎಂದು ನೋಡೋಣ. ಈ ಕ್ರಿಯೆಯಲ್ಲಿ ಮತ್ತೊಮ್ಮೆ ಹೈಡ್ರೋಜನ್ ಅನಿಲ ಉಂಟಾಗುವುದನ್ನು ನಾವು ನೋಡಿದೆವು. ಆದರೂ ಇಂಥ ಕ್ರಿಯೆಗಳು ಎಲ್ಲಾ ಲೋಹಗಳೊಂದಿಗೆ ಸಾಧ್ಯವಿಲ್ಲ. 2NaOH ಪ್ಲಸ್ Zn, ಬಾಣದ ಗುರುತು Na2ZnO2 ಪ್ಲಸ್ H2. ಇಲ್ಲಿ 2NaOH ಅಂದರೆ ಪ್ರತ್ಯಾಮ್ಲ ಪ್ಲಸ್ Zn ಅಂದರೆ ಲೋಹ, Na2ZnO2 ಸೋಡಿಯಂ ಜಿಂಕೇಟ್ ಲವಣ ಪ್ಲಸ್ H2 ಹೈಡ್ರೋಜನ್ ಅನಿಲ. ಈಗ ಲೋಹದ ಕಾರ್ಬೋನೇಟ್ ಮತ್ತು ಲೋಹದ ಹೈಡ್ರೋಜನ್ ಕಾರ್ಬೋನೇಟ್ಗಳು ಆಮ್ಲಗಳೊಂದಿಗೆ ಹೇಗೆ ವರ್ತಿಸುತ್ತವೆ ಎಂದು ನೋಡೋಣ. 2 ಪ್ರನಾಳಗಳನ್ನು ತೆಗೆದುಕೊಂಡು ಅವುಗಳನ್ನು A ಮತ್ತು B ಎಂದು ಗುರುತಿಸಬೇಕು. ಪ್ರನಾಳ A ಯಲ್ಲಿ ಸೋಡಿಯಂ ಕಾರ್ಬೋನೇಟ್ Na2CO3, ಸೋಡಿಯಂ ಕಾರ್ಬೋನೇಟ್ Na2CO3 ಮತ್ತು ಪ್ರನಾಳ B ಯಲ್ಲಿ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅಂದ್ರೆ NaHCO3.
ತೆಗೆದುಕೊಳ್ಳಬೇಕು. ನಂತರ ಎರಡೂ ಪ್ರನಾಳಗಳಿಗೂ ಸುಮಾರು 2 ml ನಷ್ಟು ಹೈಡ್ರೋಕ್ಲೋರಿಕ್ ಆಮ್ಲ HCl ಸೇರಿಸಬೇಕು. ಪ್ರತಿ ಸಂದರ್ಭದಲ್ಲೂ ಉತ್ಪತ್ತಿಯಾಗುವ ಅನಿಲವನ್ನು ಸುಣ್ಣದ ಅಥವಾ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ದ್ರಾವಣದ ಮೂಲಕ ಹಾಯಿಸಿದಾಗ ನೀವು ಏನನ್ನು ಗಮನಿಸಿದಿರಿ? ಅನಿಲದ ಗುಳ್ಳೆಗಳು ಕಂಡುಬರುತ್ತವೆ. ಈ ಬಿಡುಗಡೆಯಾದ ಕಾರ್ಬನ್ ಡೈಆಕ್ಸೈಡ್ ಅನಿಲವನ್ನು ಸುಣ್ಣದ ತಿಳಿನೀರಿನ ಮೂಲಕ ಹಾಯಿಸಿದಾಗ ಹಾಲಿನ ಬಿಳಿ ಬಣ್ಣಕ್ಕೆ ತಿರುಗುತ್ತದೆ. ಇಲ್ಲಿ ಸುಣ್ಣದ ಕಲ್ಲು, ಸೀಮೆ ಸುಣ್ಣ ಮತ್ತು ಅಮೃತ ಶಿಲೆಗಳು ಕ್ಯಾಲ್ಸಿಯಂ ಕಾರ್ಬೋನೇಟ್ನ ವಿವಿಧ ರೂಪಗಳಾಗಿವೆ. ಎಲ್ಲಾ ಲೋಹದ ಕಾರ್ಬೋನೇಟ್ ಮತ್ತು ಹೈಡ್ರೋಜನ್ ಕಾರ್ಬೋನೇಟ್ಗಳು ಆಮ್ಲಗಳೊಂದಿಗೆ ವರ್ತಿಸಿ ಸಂಬಂಧಪಟ್ಟ ಲವಣ, ನೀರು, ಕಾರ್ಬನ್ ಡೈಆಕ್ಸೈಡ್ ಉಂಟು ಮಾಡುತ್ತವೆ. Na2CO3 ಸೋಡಿಯಂ ಕಾರ್ಬೋನೇಟ್ 2HCl ಹೈಡ್ರೋಕ್ಲೋರಿಕ್ ಆಮ್ಲ 2NaCl plus H2O plus CO2 2NaCl ಲವಣ plus H2O ನೀರು plus CO2 ಕಾರ್ಬನ್ ಡೈಆಕ್ಸೈಡ್. NaCO3 ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ plus HCl ಹೈಡ್ರೋಕ್ಲೋರಿಕ್ ಆಮ್ಲ NaCl ಲವಣ plus H2O ನೀರು plus CO2 ಕಾರ್ಬನ್ ಡೈಆಕ್ಸೈಡ್. ಈ CaOH ಟ್ವೈಸ್ ಸುಣ್ಣದ ತಿಳಿನೀರು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ಗೆ ಬಿಡುಗಡೆಯಾಗಿರುವ ಕಾರ್ಬನ್ ಡೈಆಕ್ಸೈಡ್ ಅನಿಲವನ್ನು ಹಾಯಿಸಿದಾಗ ಬಿಳಿಯ ಪ್ರಕ್ಷೇಪ ಕ್ಯಾಲ್ಸಿಯಂ ಕಾರ್ಬೋನೇಟ್ CaCO3 ಉಂಟಾಗುತ್ತದೆ ಮತ್ತು ನೀರು ಬಿಡುಗಡೆಯಾಗುತ್ತದೆ. ಹೆಚ್ಚಿನ ಕಾರ್ಬನ್ ಡೈಆಕ್ಸೈಡ್ ಹಾಯಿಸಿದಾಗ ಈ ಕೆಳಗಿನ ಕ್ರಿಯೆ ನಡೆಯುತ್ತದೆ. CaCO3 plus H2O plus CO2 CaHCO3 ಜಲ ವಿಲೀನಗೊಳ್ಳುವ ಕ್ಯಾಲ್ಸಿಯಂ ಹೈಡ್ರೋಜನ್ ಕಾರ್ಬೋನೇಟ್. ಒಟ್ಟಾರೆಯಾಗಿ ಈ ಲೋಹದ ಕಾರ್ಬೋನೇಟ್ ಮತ್ತು ಲೋಹದ ಹೈಡ್ರೋಜನ್ ಕಾರ್ಬೋನೇಟ್ಗಳ ಪದ ಸಮೀಕರಣ ನೋಡೋದಾದ್ರೆ ಲೋಹದ ಕಾರ್ಬೋನೇಟ್ ಅಥವಾ ಲೋಹದ ಹೈಡ್ರೋಜನ್ ಕಾರ್ಬೋನೇಟ್ ಪ್ಲಸ್ ಆಮ್ಲ ಬಾಣದ ಗುರುತು ಲವಣ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ನೀರು. ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಪರಸ್ಪರ ವರ್ತನೆ ಚಟುವಟಿಕೆ 2.6 ನೋಡೋದಾದ್ರೆ ಒಂದು ಪ್ರನಾಳದಲ್ಲಿ ಸುಮಾರು 2 ml ಸಾರರಿಕ್ತ NaOH ದ್ರಾವಣ ತೆಗೆದುಕೊಂಡು ಅದಕ್ಕೆ 2 ಹನಿ ಫಿನಾಪ್ಲಿನ್ ದ್ರಾವಣವನ್ನು ಸೇರಿಸಬೇಕು. ದ್ರಾವಣದ ಬಣ್ಣ ನೋಡಿದಾಗ ಅದು ಗುಲಾಬಿ ಬಣ್ಣಕ್ಕೆ ತಿರುಗುತ್ತದೆ. ಮೇಲಿನ ದ್ರಾವಣಕ್ಕೆ ಸಾರರಿಕ್ತ HCl ದ್ರಾವಣವನ್ನು ಹನಿ ಹನಿಯಾಗಿ ಸೇರಿಸಬೇಕು. ಈ ಕ್ರಿಯಾ ಮಿಶ್ರಣದ ಬಣ್ಣದಲ್ಲಿ ಏನಾದರೂ ಬದಲಾವಣೆ ಉಂಟಾಯಿತೆ ಎಂದು ನೋಡಿದಾಗ ಅದು ಗುಲಾಬಿ ಬಣ್ಣವು ಬಣ್ಣರಹಿತವಾಗುತ್ತದೆ. ಆಮ್ಲವನ್ನು ಸೇರಿಸಿದ ನಂತರ ಫಿನಾಪ್ಲಿನ್ ಬಣ್ಣ ಏಕೆ ಬದಲಾಯಿತು ಎಂದು ನೋಡಿದಾಗ ಇದಕ್ಕೆ ಕಾರಣ ತಟಸ್ಥೀಕರಣ ಕ್ರಿಯೆ. ಈಗ ಮೇಲಿನ ಮಿಶ್ರಣಕ್ಕೆ ಕೆಲವು ಹನಿ NaOH ದ್ರಾವಣವನ್ನು ಸೇರಿಸಿದಾಗ ಫಿನಾಪ್ಲಿನ್ ಗುಲಾಬಿ ಬಣ್ಣ ಪುನಃ ಕಾಣಿಸಿಕೊಂಡಿತೆ? ಹೌದು, ಕಾಣಿಸಿಕೊಳ್ಳುತ್ತದೆ. ಹೀಗೇಕೆ ಆಗಿರಬಹುದೆಂದು ನೀವು ಆಲೋಚಿಸುತ್ತೀರಿ? ಹಿಂದಿನ ಚಟುವಟಿಕೆಯಲ್ಲಿ ಪ್ರತ್ಯಾಮ್ಲದ ಪರಿಣಾಮವನ್ನು ಆಮ್ಲ ಶೂನ್ಯಗೊಳಿಸುತ್ತದೆ ಮತ್ತು ಆಮ್ಲದ ಪರಿಣಾಮವನ್ನು ಪ್ರತ್ಯಾಮ್ಲ ಶೂನ್ಯಗೊಳಿಸುತ್ತದೆ ಎಂಬುದನ್ನು ನಾವು ವೀಕ್ಷಿಸಿದ್ದೇವೆ. NaOH ಅಂದ್ರೆ ಪ್ರತ್ಯಾಮ್ಲ ಪ್ಲಸ್ HCl ಅಂದ್ರೆ ಆಮ್ಲ, NaCl ಲವಣ ಪ್ಲಸ್ H2O ನೀರು. ಸೊ NaOH ಅಂದ್ರೆ ಸೋಡಿಯಂ ಹೈಡ್ರಾಕ್ಸೈಡ್, ಇದು ಪ್ರತ್ಯಾಮ್ಲವಾಗಿದ್ದು, HCl ಅಂದ್ರೆ ಹೈಡ್ರೋಕ್ಲೋರಿಕ್ ಆಮ್ಲ, ಇದು ಆಮ್ಲವಾಗಿದ್ದು, ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಪರಸ್ಪರ ವರ್ತಿಸಿ ಲವಣ ಮತ್ತು ನೀರು ಉಂಟು ಮಾಡ್ತಾವು. ಈ ಕ್ರಿಯೆಗೆ ನಾವು ತಟಸ್ಥೀಕರಣ ಕ್ರಿಯೆ ಅಂತ ಕರಿತೀವಿ. ಆಮ್ಲ ಮತ್ತು ಪ್ರತ್ಯಾಮ್ಲಗಳ ನಡುವಿನ ಕ್ರಿಯೆ ಲವಣ ಮತ್ತು ನೀರು ಉಂಟು ಮಾಡುವುದನ್ನು ತಟಸ್ಥೀಕರಣ ಕ್ರಿಯೆ ಎಂದು ಕರೆಯುತ್ತೇವೆ. ಆಮ್ಲಗಳೊಂದಿಗೆ ಲೋಹೀಯ ಆಕ್ಸೈಡ್ಗಳ ವರ್ತನೆ ಚಟುವಟಿಕೆ 2.7 ನೋಡಿದಾಗ ಒಂದು ಬೀಕರ್ನಲ್ಲಿ ಸ್ವಲ್ಪ ತಾಮ್ರದ ಆಕ್ಸೈಡ್ ತೆಗೆದುಕೊಂಡು ಅದಕ್ಕೆ ನಿಧಾನವಾಗಿ ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಸೇರಿಸುತ್ತಾ ಕಲಕಬೇಕು. ದ್ರಾವಣದ ಬಣ್ಣವನ್ನು ದಾಖಲಿಸಬೇಕು. ತಾಮ್ರದ ಆಕ್ಸೈಡ್ಗೆ ಏನಾಯಿತು? ದ್ರಾವಣವು ನೀಲಿ ಹಸಿರು ಬಣ್ಣಕ್ಕೆ ತಿರುಗುವುದನ್ನು ಮತ್ತು ತಾಮ್ರದ ಆಕ್ಸೈಡ್ ಕರಗುವುದನ್ನು ನಾವು ನೋಡುತ್ತೇವೆ. ದ್ರಾವಣದ ನೀಲಿ ಹಸಿರು ಬಣ್ಣಕ್ಕೆ ಕಾರಣ ಕ್ರಿಯೆಯಲ್ಲಿ ಉಂಟಾಗುವ ತಾಮ್ರದ ಕ್ಲೋರೈಡ್ ಲೋಹದ ಆಕ್ಸೈಡ್ ಮತ್ತು ಆಮ್ಲಗಳ ನಡುವಿನ ಸಾಮಾನ್ಯ ಕ್ರಿಯೆಯನ್ನು ಕೆಳಗಿನಂತೆ ಬರೆಯಬಹುದು. ಲೋಹದ ಆಕ್ಸೈಡ್ ಪ್ಲಸ್ ಆಮ್ಲ, ಲವಣ ಪ್ಲಸ್ ನೀರು. ಈಗ ಮೇಲಿನ ಕ್ರಿಯೆಯ ಸಮೀಕರಣ ಬರೆಯಿರಿ ಮತ್ತು ಸರಿದೂಗಿಸಿ. ಲೋಹದ ಆಕ್ಸೈಡ್ CuO ತಾಮ್ರದ ಆಕ್ಸೈಡ್, 2HCl ಆಮ್ಲ, ಲವಣ ತಾಮ್ರದ ಕ್ಲೋರೈಡ್ ಪ್ಲಸ್ ನೀರು H2O. ಲೋಹೀಯ ಆಕ್ಸೈಡ್ಗಳನ್ನು ಪ್ರತ್ಯಾಮ್ಲೀಯ ಆಕ್ಸೈಡ್ಗಳೆಂದು ಕರೀತಾರೆ. ಇದು ಯಾಕಂತಂದ್ರ ಲೋಹೀಯ ಆಕ್ಸೈಡ್ಗಳು ಆಮ್ಲಗಳೊಂದಿಗೆ ವರ್ತಿಸಿ
ಲವಣ ಮತ್ತು ನೀರನ್ನು ಉಂಟು ಮಾಡುತ್ತವೆ. ಇದು ಪ್ರತ್ಯಾಮ್ಲದೊಂದಿಗೆ ಆಮ್ಲದ ಕ್ರಿಯೆಯಂತೆಯೇ ಇರುವುದರಿಂದ ಈ ಲೋಹೀಯ ಆಕ್ಸೈಡ್ಗಳನ್ನು ಪ್ರತ್ಯಾಮ್ಲೀಯ ಆಕ್ಸೈಡ್ಗಳೆಂದು ಕರೆಯುತ್ತಾರೆ. ಅಲೋಹೀಯ ಆಕ್ಸೈಡ್ಗಳೊಂದಿಗೆ ಪ್ರತ್ಯಾಮ್ಲಗಳ ವರ್ತನೆ. ನೀವು ಚಟುವಟಿಕೆ 5ರಲ್ಲಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ಗಳ ನಡುವಿನ ಕ್ರಿಯೆಯನ್ನು ನೋಡಿದ್ದೀರಿ. ಪ್ರತ್ಯಾಮ್ಲವಾದ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಕಾರ್ಬನ್ ಡೈಆಕ್ಸೈಡ್ನೊಂದಿಗೆ ವರ್ತಿಸಿ ಲವಣ ಮತ್ತು ನೀರನ್ನು ಉತ್ಪತ್ತಿ ಮಾಡುತ್ತದೆ. ಇದು ಪ್ರತ್ಯಾಮ್ಲ ಮತ್ತು ಆಮ್ಲಗಳ ನಡುವಿನ ಕ್ರಿಯೆಯಂತೆ ಇರುವುದರಿಂದ ಅಲೋಹದ ಆಕ್ಸೈಡ್ಗಳು ಆಮ್ಲೀಯ ಗುಣ ಹೊಂದಿವೆ ಎಂದು ನಾವು ನಿರ್ಣಯಿಸಬಹುದು. ಉದಾಹರಣೆಗಾಗಿ CO2 ಅಲೋಹೀಯ ಆಕ್ಸೈಡ್ ಪ್ಲಸ್ CaOH ಪ್ರತ್ಯಾಮ್ಲ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್, CaCO3 ಲವಣ ಕ್ಯಾಲ್ಸಿಯಂ ಕಾರ್ಬೋನೇಟ್ ಪ್ಲಸ್ H2O ನೀರು. ಒಟ್ಟಾರೆಯಾಗಿ ಇದುವರೆಗೆ ನೋಡಿರುವಂತಹ ಸಮೀಕರಣಗಳನ್ನು ಸಂಕ್ಷಿಪ್ತವಾಗಿ ನೆನಪಿಟ್ಟುಕೊಳ್ಳಬೇಕಾದ್ರೆ ಆಮ್ಲಗಳು ಲೋಹಗಳೊಂದಿಗೆ ವರ್ತನೆ H2SO4 plus Zn is giving rise to ZnSO4 plus H2. ಪ್ರತ್ಯಾಮ್ಲಗಳು ಲೋಹಗಳೊಂದಿಗೆ ವರ್ತನೆ 2NaOH plus Zn is giving rise to Na2ZnO2 plus H2. ಲೋಹದ ಕಾರ್ಬೋನೇಟ್ ಆಮ್ಲಗಳೊಂದಿಗೆ ವರ್ತನೆ Na2CO3 plus 2HCl is giving rise to 2NaCl plus H2O plus CO2. ಲೋಹದ ಹೈಡ್ರೋಜನ್ ಕಾರ್ಬೋನೇಟ್ ಆಮ್ಲಗಳೊಂದಿಗೆ ವರ್ತನೆ NaHCO3 plus HCl is giving rise to NaCl plus H2O plus CO2. ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳ ಪರಸ್ಪರ ವರ್ತನೆ ತಟಸ್ಥೀಕರಣ ಕ್ರಿಯೆ NaOH plus HCl is giving rise to NaCl plus H2O. ಲೋಹೀಯ ಆಕ್ಸೈಡ್ಗಳು ಆಮ್ಲಗಳೊಂದಿಗೆ ವರ್ತನೆ ಪ್ರತ್ಯಾಮ್ಲೀಯ ಗುಣ ಹೊಂದಿವೆ CuO plus 2HCl CuCl2 plus H2O. ಅಲೋಹೀಯ ಆಕ್ಸೈಡ್ಗಳು ಪ್ರತ್ಯಾಮ್ಲಗಳೊಂದಿಗೆ ವರ್ತನೆ ಆಮ್ಲೀಯ ಗುಣ CO2 plus CaOH is giving rise to CaCO3 plus H2O. ಎಲ್ಲಾ ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಸಾಮಾನ್ಯವಾಗಿರುವುದೇನು? ಎಲ್ಲಾ ಆಮ್ಲಗಳಲ್ಲಿ ಮತ್ತು ಪ್ರತ್ಯಾಮ್ಲಗಳು ಸಾಮಾನ್ಯವಾಗಿರುವುದೇನು ಎನ್ನುವುದನ್ನು ಚಟುವಟಿಕೆ 2.7ರಲ್ಲಿ ಈಗ ತಿಳಿಯೋಣ. ಎಲ್ಲಾ ಆಮ್ಲಗಳು ಸಾಮಾನ್ಯ ರಾಸಾಯನಿಕ ಗುಣಗಳನ್ನು ಹೊಂದಿರುವುದನ್ನು ನಾವು ನೋಡಿದ್ದೇವೆ. ಈ ಗುಣಗಳಲ್ಲಿ ಈ ಸಾಮ್ಯತೆಗೆ ಕಾರಣವೇನು? ಎಲ್ಲಾ ಆಮ್ಲಗಳು ಲೋಹಗಳೊಂದಿಗೆ ವರ್ತಿಸಿದಾಗ ಹೈಡ್ರೋಜನ್ ಅನಿಲ ಉತ್ಪತ್ತಿ ಮಾಡುವುದನ್ನು ನಾವು ನೋಡಿದ್ದೇವೆ. ಆದ್ದರಿಂದ ಹೈಡ್ರೋಜನ್ ಎಲ್ಲಾ ಆಮ್ಲಗಳಲ್ಲಿ ಸಾಮಾನ್ಯವಾಗಿರುವಂತೆ ಕಾಣಿಸುತ್ತದೆ. ಹೈಡ್ರೋಜನ್ ಹೊಂದಿರುವ ಎಲ್ಲಾ ಸಂಯುಕ್ತಗಳು ಆಮ್ಲಗಳೇ ಎಂಬುದನ್ನು ಪತ್ತೆ ಹಚ್ಚಲು ನಾವು ಒಂದು ಚಟುವಟಿಕೆಯನ್ನು ಕೈಗೊಳ್ಳೋಣ. ಮೊದಲನೇದಾಗಿ ಗ್ಲೂಕೋಸ್, ಆಲ್ಕೋಹಾಲ್ ಅಥವಾ ಮದ್ಯಸಾರ, ಹೈಡ್ರೋಕ್ಲೋರಿಕ್ ಆಮ್ಲ, ಸಲ್ಫ್ಯೂರಿಕ್ ಆಮ್ಲ ಇತ್ಯಾದಿ ಈ ದ್ರಾವಣಗಳನ್ನು ತೆಗೆದುಕೊಂಡು ರಬ್ಬರ್ ಕಾರ್ಕ್ ಮೇಲೆ 2 ಮೊಳೆಗಳನ್ನು ಜೋಡಿಸಿ ಮತ್ತು ಅದನ್ನು 100 ml ಬೀಕರ್ನಲ್ಲಿ ಇಡಬೇಕು. ಚಿತ್ರದಲ್ಲಿ ತೋರಿಸಿರುವಂತೆ ಮೊಳೆಗಳನ್ನು 6 ವೋಲ್ಟ್ ಬ್ಯಾಟರಿಯ ಎರಡೂ ತುದಿಗಳಿಗೆ ಬಲ್ಬ್ ಮತ್ತು ಸ್ವಿಚ್ ಮೂಲಕ ಜೋಡಿಸಬೇಕು. ಈಗ ಆಮ್ಲಗಳಿರುವ ಕ್ಯಾಟಯಾನ್ H+ ಆಗಿರುವುದರಿಂದ ಆಮ್ಲಗಳು ದ್ರಾವಣದಲ್ಲಿ ಹೈಡ್ರೋಜನ್ ಅಯಾನು ಜಲೀಯ H+ ಗಳನ್ನು ಉಂಟು ಮಾಡುತ್ತದೆ. ಇದು ಅವುಗಳ ಆಮ್ಲೀಯ ಗುಣಗಳಿಗೆ ಕಾರಣವಾಗಿದೆ ಎನ್ನುವುದನ್ನು ಸೂಚಿಸುತ್ತದೆ. ಈಗ ಬೀಕರ್ಗೆ ಸ್ವಲ್ಪ ಸಾರಯುಕ್ತ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಸುರಿದಾಗ ವಿದ್ಯುತ್ ಹಾಯಿಸಿದಾಗ ಇದೇ ರೀತಿ ಸಾರಯುಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಪುನರಾವರ್ತಿಸಿದಾಗ ಏನುಂಟಾಗುತ್ತದೆ? ಚಿತ್ರದಲ್ಲಿ ತೋರಿಸಿದಂತೆ ಆಮ್ಲಗಳಿದ್ದ ಸಂದರ್ಭಗಳಲ್ಲಿ ಬಲ್ಬ್ ಬೆಳಗಲು ಪ್ರಾರಂಭಿಸುತ್ತದೆ. ಆದರೆ ಗ್ಲೂಕೋಸ್ ಮತ್ತು ಆಲ್ಕೋಹಾಲ್ ದ್ರಾವಣಗಳ ಮೂಲಕ ವಿದ್ಯುತ್ ಪ್ರವಾಹ ಹರಿಯುವುದಿಲ್ಲ ಎಂಬುದನ್ನು ನಾವು ನೋಡುತ್ತೇವೆ. ಬಲ್ಬ್ನ ಉರಿಯುವಿಕೆ ದ್ರಾವಣದ ಮೂಲಕ ವಿದ್ಯುತ್ ಪ್ರವಾಹ ಹರಿಯುವುದನ್ನು ಸೂಚಿಸುತ್ತದೆ. ದ್ರಾವಣದಲ್ಲಿ ವಿದ್ಯುತ್ ಪ್ರವಾಹ ಅಯಾನುಗಳ ಮೂಲಕ ಸಾಗಿಸಲ್ಪಡುತ್ತದೆ. ಆಮ್ಲಗಳು H+ ಅಯಾನ್ ಅನ್ನು ಕ್ಯಾಟಯಾನ್ ಆಗಿ ಮತ್ತು HCl ನಲ್ಲಿ Cl-, HNO3ಯಲ್ಲಿ NO3, H2SO4 ನಲ್ಲಿ SO4 2-, CH3COOH ನಲ್ಲಿ CH3COO- ನಂತ ಆ್ಯನ್ಗಳನ್ನು ಒಳಗೊಂಡಿದೆ. ಅದೇ ರೀತಿ ಸೋಡಿಯಂ ಹೈಡ್ರಾಕ್ಸೈಡ್ ನಲ್ಲಿ OH- ಅಯಾನುಗಳನ್ನು ಒಳಗೊಂಡಿದೆ. ಈ ಗ್ಲೂಕೋಸ್ ಮತ್ತು ಆಲ್ಕೋಹಾಲ್ ದ್ರಾವಣಗಳೊಂದಿಗೆ ಪ್ರತ್ಯೇಕವಾಗಿ ಚಟುವಟಿಕೆ ಪುನರಾವರ್ತಿಸಿದಾಗ ಇವುಗಳ ಮೂಲಕ ಅಯಾನುಗಳು ಉಂಟಾಗುವುದಿಲ್ಲ ಎಂದು ನಾವು ನೋಡುತ್ತೇವೆ. ಎಲ್ಲಾ ಸಂದರ್ಭಗಳಲ್ಲಿ ಬಲ್ಬ್ ಬೆಳಗುವುದಿಲ್ಲ. ಗ್ಲೂಕೋಸ್ ಮತ್ತು ಆಲ್ಕೋಹಾಲ್ ನಲ್ಲಿ ಬಲ್ಬ್ ಬೆಳಗುವುದಿಲ್ಲ. ಹೈಡ್ರೋಕ್ಲೋರಿಕ್ ಆಮ್ಲ, ಸಲ್ಫ್ಯೂರಿಕ್ ಆಮ್ಲ, ನೈಟ್ರಿಕ್ ಆಮ್ಲಗಳಿದ್ದಾಗ ಮಾತ್ರ ಬಲ್ಬ್ ಬೆಳಗುತ್ತದೆ. ಈಗ ಚಟುವಟಿಕೆ 2.9 ನೀರಿನಲ್ಲಿ ಆಮ್ಲ ಅಥವಾ ಪ್ರತ್ಯಾಮ್ಲ ದ್ರಾವಣಗಳಿಗೆ ಏನಾಗುತ್ತದೆ ಎಂಬ ಚಟುವಟಿಕೆಯನ್ನು ನೋಡೋಣ.
ಒಂದು ಸ್ವಚ್ಛ ಮತ್ತು ಶುಷ್ಕ ಪ್ರಮಾಣದಲ್ಲಿ ಸುಮಾರು 1 ಗ್ರಾಂ ಘನ NaCl ತೆಗೆದುಕೊಳ್ಳಿ ಮತ್ತು ಚಿತ್ರದಲ್ಲಿ ತೋರಿಸಿರುವಂತೆ ಉಪಕರಣಗಳನ್ನು ಜೋಡಿಸಿ. ಪ್ರಮಾಣಕ್ಕೆ ಸ್ವಲ್ಪ ಸಾರೀಕೃತ ಸಲ್ಫ್ಯೂರಿಕ್ ಆಮ್ಲವನ್ನು ಸೇರಿಸಿ. ನೀವು ಏನನ್ನು ವೀಕ್ಷಿಸಿದ್ದೀರಿ? ನಿರ್ಗಮ ನಾಳದ ಮೂಲಕ ಅನಿಲ ಹೊರಬರುತ್ತಿದೆಯೇ? ಬಿಡುಗಡೆಯಾದ ಅನಿಲವನ್ನು ಕ್ರಮವಾಗಿ ಶುಷ್ಕ ಮತ್ತು ಒದ್ದೆಯಾದ ಶುಷ್ಕ ಮತ್ತು ಒದ್ದೆಯಾದ ಲಿಟ್ಮಸ್ ಕಾಗದದಿಂದ ಪರೀಕ್ಷಿಸಿದಾಗ ಯಾವ ಸಂದರ್ಭದಲ್ಲಿ ಲಿಟ್ಮಸ್ ಕಾಗದ ಬಣ್ಣ ಬದಲಾಗುತ್ತದೆ? ಮೇಲಿನ ಚಟುವಟಿಕೆಯಲ್ಲಿ ಆಧಾರದಲ್ಲಿ ಶುಷ್ಕ HCl ಅನಿಲ, HCl ದ್ರಾವಣ ಇವುಗಳ ಆಮ್ಲೀಯ ಗುಣಗಳನ್ನು ಕುರಿತಂತೆ ನೀವು ಯಾವ ತೀರ್ಮಾನಕ್ಕೆ ಬರುವಿರಿ? ಅಂದರೆ ಒದ್ದೆಯಾದ ಲಿಟ್ಮಸ್ ಕಾಗದದಲ್ಲಿ ತನ್ನ ಬಣ್ಣ ಬದಲಾಗುತ್ತದೆ, ಆದರೆ ಶುಷ್ಕದಲ್ಲಿ ಯಾವುದೇ ಬದಲಾವಣೆ ಆಗುವುದಿಲ್ಲ. ಒದ್ದೆಯಾದ ಲಿಟ್ಮಸ್ ಕಾಗದದಲ್ಲಿ ಏಕೆ ಬದಲಾವಣೆಯಾಗುತ್ತದೆ ಎಂದರೆ ಅದು ಅಯಾನುಗಳನ್ನು ಪ್ರತ್ಯೇಕಗೊಳಿಸುತ್ತದೆ ಎಂದು ಈ ಚಟುವಟಿಕೆಯಿಂದ ತಿಳಿದು ಬರುತ್ತದೆ. ನೀರಿನಲ್ಲಿ ಆಮ್ಲ ಅಥವಾ ಪ್ರತ್ಯಾಮ್ಲ ದ್ರಾವಣಿಗಳಿಗೆ ಏನಾಗುತ್ತದೆ? ಈ ಚಟುವಟಿಕೆಯನ್ನು ನೋಡೋಣ. ಈ ಪ್ರಯೋಗವು HCl ನಲ್ಲಿನ ಹೈಡ್ರೋಜನ್ ಅಯಾನುಗಳು ನೀರಿನ ಉಪಸ್ಥಿತಿಯಲ್ಲಿ ಉತ್ಪತ್ತಿಯಾಗುತ್ತವೆ ಎಂಬುದನ್ನು ಸೂಚಿಸುತ್ತದೆ. ನೀರಿನ ಉಪಸ್ಥಿತಿಯಲ್ಲಿ HCl ಅಣುಗಳಲ್ಲಿನ H+ ಅಯಾನುಗಳ ಬೇರ್ಪಡಿಸುವಿಕೆ ಸಾಧ್ಯವಿಲ್ಲ. HCl + H2O ಬಾಣದ ಗುರುತು H3O+ + Cl-. ಹೈಡ್ರೋಜನ್ ಅಯಾನುಗಳು ಒಂಟಿಯಾಗಿ ಇರುವುದಿಲ್ಲ, ಆದರೆ ಅವು ನೀರಿನ ಅಣುಗಳೊಂದಿಗೆ ಸಂಯೋಗ ಹೊಂದಿ ಅಸ್ತಿತ್ವದಲ್ಲಿರುತ್ತವೆ. ಆದ್ದರಿಂದ ಹೈಡ್ರೋಜನ್ ಅಯಾನುಗಳು ಯಾವಾಗಲೂ H+ ಅಥವಾ ಹೈಡ್ರೋನಿಯಂ ಅಯಾನು H3O+ ಎಂದೇ ತೋರಿಸಬೇಕು. H+ + H2O H3O+. ಆಮ್ಲಗಳು ನೀರಿನಲ್ಲಿ H3O+ ಅಥವಾ H+ ಅಯಾನುಗಳನ್ನು ಉಂಟುಮಾಡುತ್ತವೆ ಎಂಬುದನ್ನು ನಾವು ನೋಡಿದ್ದೇವೆ. ಈಗ ನಾವು ಪ್ರತ್ಯಾಮ್ಲಗಳು ನೀರಿನಲ್ಲಿ ಕರಗಿದಾಗ ಏನಾಗುತ್ತದೆ ಎಂಬುದನ್ನು ನೋಡೋಣ. NaOH Na+OH-, KOH K+OH-, MgOH twice Mg2+ + 2OH-. ಪ್ರತ್ಯಾಮ್ಲಗಳು ನೀರಿನಲ್ಲಿ ಹೈಡ್ರಾಕ್ಸೈಡ್ ಅಯಾನುಗಳನ್ನು ಉತ್ಪತ್ತಿ ಮಾಡುತ್ತವೆ. ನೀರಿನಲ್ಲಿ ವಿಲೀನವಾಗುವ ಪ್ರತ್ಯಾಮ್ಲಗಳನ್ನು ಕ್ಷಾರಗಳು ಎನ್ನುತ್ತೇವೆ. ಎಲ್ಲಾ ಪ್ರತ್ಯಾಮ್ಲಗಳು ನೀರಿನಲ್ಲಿ ವಿಲೀನವಾಗುವುದಿಲ್ಲ. ಕ್ಷಾರವು ನೀರಿನಲ್ಲಿ ವಿಲೀನವಾಗುವ ಒಂದು ಪ್ರತ್ಯಾಮ್ಲ. ಅವು ಮುಟ್ಟಲು ಸಾಬೂನಿನಂತಿದ್ದು ಕಹಿ ರುಚಿ ಮತ್ತು ಸಂಕ್ಷಾರಕ ಗುಣ ಹೊಂದಿವೆ. ಅವು ಹಾನಿಯನ್ನು ಉಂಟು ಮಾಡಬಹುದಾದ್ದರಿಂದ ಅವುಗಳನ್ನು ಯಾವತ್ತೂ ಮುಟ್ಟುವುದಾಗಲಿ ಮತ್ತು ರುಚಿ ನೋಡುವುದಾಗಲಿ ಮಾಡಬಾರದು. ಚಟುವಟಿಕೆ 2.9. ಒಂದು ಬೀಕರ್ನಲ್ಲಿ 10 ml ನೀರನ್ನು ತೆಗೆದುಕೊಂಡು ಅದಕ್ಕೆ ಬೀಕರ್ಗೆ ಕೆಲವು ಹನಿ ಸಾರೀಕೃತ H2SO4 ಅಥವಾ ಸಲ್ಫ್ಯೂರಿಕ್ ಆಮ್ಲ ಸೇರಿಸಿ ಮತ್ತು ಅಲುಗಾಡಿಸಿ. ಬೀಕರ್ನ ತಳವನ್ನು ಸ್ಪರ್ಶಿಸಿ. ತಾಪದಲ್ಲಿ ಏನಾದರೂ ಬದಲಾವಣೆ ಉಂಟಾಗಿದೆಯೇ? ಇದೊಂದು ಅಂತರುಷ್ಣಕ ಅಥವಾ ಬಹಿರುಷ್ಣಕ ಪ್ರಕ್ರಿಯೆ. ಸೋಡಿಯಂ ಹೈಡ್ರಾಕ್ಸೈಡ್ ಗುಳಿಗೆಗಳನ್ನು ಬಳಸಿ ಮೇಲಿನ ಚಟುವಟಿಕೆಯನ್ನು ಪುನರಾವರ್ತಿಸಿ ಮತ್ತು ನಿಮ್ಮ ವೀಕ್ಷಣೆಗಳನ್ನು ದಾಖಲಿಸಿ. ಆಮ್ಲ ಮತ್ತು ಪ್ರತ್ಯಾಮ್ಲವನ್ನು ನೀರಿನಲ್ಲಿ ವಿಲೀನಗೊಳಿಸುವ ಪ್ರಕ್ರಿಯೆ ಅತಿ ಬಹಿರುಷ್ಣಕ. ಸಾರೀಕೃತ ನೈಟ್ರಿಕ್ ಆಮ್ಲ ಅಥವಾ ಸಲ್ಫ್ಯೂರಿಕ್ ಆಮ್ಲವನ್ನು ನೀರಿಗೆ ಸೇರಿಸುವಾಗ ಎಚ್ಚರ ವಹಿಸಬೇಕು. ಯಾವಾಗಲೂ ನಿರಂತರ ಕುಲುಕುವಿಕೆಯೊಂದಿಗೆ ಆಮ್ಲವನ್ನು ನಿಧಾನವಾಗಿ ನೀರಿಗೆ ಸೇರಿಸಬೇಕು. ನೀರನ್ನು ಸಾರೀಕೃತ ಆಮ್ಲಕ್ಕೆ ಸೇರಿಸಿದರೆ ಉತ್ಪತ್ತಿಯಾಗುವ ಉಷ್ಣ ಮಿಶ್ರಣ ಹೊರಸಿಡಿಯುವಂತೆ ಮಾಡಬಹುದು ಮತ್ತು ಸುಟ್ಟ ಗಾಯಗಳು ಉಂಟಾಗಬಹುದು. ಅತಿಯಾದ ಬಿಸಿಯಾಗುವಿಕೆಯಿಂದ ಗಾಜಿನ ಸಂಗ್ರಾಹಕವು ಒಡೆಯಬಹುದು. ಆಮ್ಲ ಅಥವಾ ಪ್ರತ್ಯಾಮ್ಲವನ್ನು ನೀರಿನೊಂದಿಗೆ ಮಿಶ್ರಣ ಮಾಡಿದಾಗ ಏಕಮಾನ ಗಾತ್ರದಲ್ಲಿರುವ ಅಯಾನು H3O+ ಅಥವಾ OH- ಗಳ ಸಾರತೆಯು ಕಡಿಮೆಯಾಗುತ್ತದೆ. ಇಂತಹ ಪ್ರಕ್ರಿಯೆಯನ್ನು ನಾವು ಸಾರರಿಕ್ತಗೊಳಿಸುವಿಕೆ ಎಂದು ಕರೆಯುತ್ತೇವೆ. ಇವುಗಳನ್ನು ಸಾರರಿಕ್ತ ಆಮ್ಲ ಅಥವಾ ಸಾರರಿಕ್ತ ಪ್ರತ್ಯಾಮ್ಲ ಎಂದು ಕರೆಯುತ್ತೇವೆ. ಸಾರೀಕೃತ ಸಲ್ಫ್ಯೂರಿಕ್ ಆಮ್ಲದ ಕ್ಯಾನ್ ಮತ್ತು ಸೋಡಿಯಂ ಹೈಡ್ರಾಕ್ಸೈಡ್ ಗುಳಿಗೆಗಳ ಬಾಟಲಿಯ ಮೇಲಿನ ಎಚ್ಚರಿಕೆ ಸಂಕೇತವನ್ನು ವೀಕ್ಷಿಸಿ. ಇಲ್ಲಿ ಸಾರರಿಕ್ತಗೊಳಿಸುವಿಕೆ ಎಂದರೇನು ಎಂದು ನೋಡಿದಾಗ, ಆಮ್ಲ ಅಥವಾ ಪ್ರತ್ಯಾಮ್ಲವನ್ನು ನೀರಿನೊಂದಿಗೆ ಮಿಶ್ರಣ ಮಾಡಿದಾಗ ಏಕಮಾನ ಗಾತ್ರದಲ್ಲಿರುವ H3O+ ಅಥವಾ OH- ಅಯಾನುಗಳ ಸಾರತೆಯು ಕಡಿಮೆಯಾಗುತ್ತದೆ. ಈ ಪ್ರಕ್ರಿಯೆಯನ್ನು ಸಾರರಿಕ್ತಗೊಳಿಸುವಿಕೆ ಎನ್ನುವರು. ಇವುಗಳನ್ನು ಸಾರರಿಕ್ತ ಆಮ್ಲ ಅಥವಾ ಸಾರರಿಕ್ತ ಪ್ರತ್ಯಾಮ್ಲ ಎನ್ನುವರು. ಆಮ್ಲವನ್ನು ಸಾರರಿಕ್ತಗೊಳಿಸುವಾಗ ಆಮ್ಲವನ್ನೇ ನೀರಿಗೆ ಸೇರಿಸಬೇಕು ಮತ್ತು ಆಮ್ಲಕ್ಕೆ ನೀರನ್ನು ಸೇರಿಸಬಾರದು, ಏಕೆಂದರೆ ಇದು ಬಹಿರುಷ್ಣಕ ಕ್ರಿಯೆಯಾಗಿದೆ. ಉತ್ಪತ್ತಿಯಾಗುವ ಉಷ್ಣವು ಮಿಶ್ರಣ ಹೊರಸಿಡಿಯುವಂತೆ ಮಾಡಬಹುದು, ಸುಟ್ಟ ಗಾಯಗಳು ಉಂಟಾಗಬಹುದು. ಅತಿಯಾದ ಬಿಸಿಯಾಗುವಿಕೆಯಿಂದ ಗಾಜಿನ ಸಂಗ್ರಾಹಕವು ಒಡೆಯಬಹುದು. ಆಮ್ಲ ಅಥವಾ ಪ್ರತ್ಯಾಮ್ಲದ ದ್ರಾವಣಗಳು ಎಷ್ಟು ಪ್ರಬಲವಾಗಿವೆ? ಆಮ್ಲ ಮತ್ತು ಪ್ರತ್ಯಾಮ್ಲಗಳ ನಡುವಿನ ವ್ಯತ್ಯಾಸ ಗುರುತಿಸಲು ಆಮ್ಲ ಪ್ರತ್ಯಾಮ್ಲ ಸೂಚಕಗಳನ್ನು ಹೇಗೆ ಬಳಸಬಹುದೆಂದು ನಾವು ತಿಳಿದಿದ್ದೇವೆ. ಸಾರರಿಕ್ತಗೊಳಿಸಿದಾಗ ದ್ರಾವಣದಲ್ಲಿ H+ ಅಥವಾ OH- ಅಯಾನುಗಳ ಪ್ರಮಾಣ ಕಡಿಮೆಯಾಗುವುದನ್ನು ನಾವು ಹಿಂದಿನ ವಿಭಾಗದಲ್ಲಿ ಕಲಿತಿದ್ದೇವೆ. ದ್ರಾವಣದಲ್ಲಿರುವ ಈ ಅಯಾನುಗಳನ್ನು ನಾವು ಪರಿಮಾಣಾತ್ಮಕವಾಗಿ ಕಂಡುಹಿಡಿಯಬಹುದೇ? ಕೊಟ್ಟಿರುವ ಆಮ್ಲ ಅಥವಾ ಪ್ರತ್ಯಾಮ್ಲ ಎಷ್ಟು ಪ್ರಬಲ ಎಂಬುದನ್ನು ನಾವು ನಿರ್ಣಯಿಸಬಹುದೇ?
ಇದನ್ನು ನಾವು ಸಾರ್ವತ್ರಿಕ ಸೂಚಕವನ್ನು ಬಳಸಿ ಮಾಡಬಹುದಾಗಿದ್ದು ಇದು ಅನೇಕ ಸೂಚಕಗಳ ಮಿಶ್ರಣವಾಗಿದೆ. ಸಾರ್ವತ್ರಿಕ ಸೂಚಕವು ದ್ರಾವಣದಲ್ಲಿನ ಹೈಡ್ರೋಜನ್ ಅಯಾನುಗಳ ವಿವಿಧ ಸಾರತೆಗಳಿಗೆ ಅನುಗುಣವಾಗಿ ವಿವಿಧ ಬಣ್ಣಗಳನ್ನು ತೋರಿಸುತ್ತದೆ. ದ್ರಾವಣದಲ್ಲಿನ ಹೈಡ್ರೋಜನ್ ಅಯಾನುಗಳ ಸಾರತೆಯನ್ನು ಅಳೆಯಲು ಪಿಎಚ್ ಮಾನ ಎಂಬ ಅಳತೆಯನ್ನು ಅಭಿವೃದ್ಧಿಪಡಿಸಲಾಗಿದೆ. ಪಿಎಚ್ ನಲ್ಲಿರುವ ಪಿ ಜರ್ಮನ್ ಭಾಷೆಯ ಪೊಟೆನ್ಸ್ ಎಂಬ ಪದವಾಗಿದ್ದು ಸಾಮರ್ಥ್ಯ ಎಂಬ ಅರ್ಥ ಹೊಂದಿದೆ. ಪಿಎಚ್ ಅಳತೆ ಪಟ್ಟಿಯಲ್ಲಿ ನಾವು ಸಾಮಾನ್ಯವಾಗಿ 0 ತೀವ್ರ ಆಮ್ಲೀಯದಿಂದ 14 ತೀವ್ರ ಕ್ಷಾರೀಯದ ಕಡೆಗೆ ಅಳೆಯಬಹುದು. ಪಿಎಚ್ ಅನ್ನು ಸರಳವಾಗಿ ದ್ರಾವಣದ ಆಮ್ಲೀಯ ಅಥವಾ ಪ್ರತ್ಯಾಮ್ಲೀಯ ಸ್ವಭಾವವನ್ನು ಸೂಚಿಸುವ ಸಂಖ್ಯೆಯಾಗಿ ಭಾವಿಸಬೇಕು. ಹೈಡ್ರೋನಿಯಂ ಅಯಾನುಗಳ ಸಾರಥಿ ಹೆಚ್ಚಿದಷ್ಟು ಪಿಎಚ್ ಮೌಲ್ಯ ಕಡಿಮೆ ಇರುತ್ತದೆ. ಇಲ್ಲಿ H+ ಅಯಾನುಗಳ ಸಂಖ್ಯೆ ಹೆಚ್ಚಾದಷ್ಟು H+ ಅಯಾನುಗಳ ಸಾರಥಿ ಹೆಚ್ಚಾದಷ್ಟು ಆಮ್ಲೀಯ ಸ್ವಭಾವ ಹೆಚ್ಚು. ಈ ಕಡೆ H+ ಅಯಾನುಗಳ ಸಾರಥ್ಯ ಕಡಿಮೆಯಾಗಿರುತ್ತದೆ. ಇಲ್ಲಿ ಪ್ರತ್ಯಾಮ್ಲೀಯ ಸ್ವಭಾವ ಹೆಚ್ಚುತ್ತಿರುವುದು. ತಟಸ್ಥ ದ್ರಾವಣದ ಪಿಎಚ್ ಮೌಲ್ಯ 7. ಇದು ತಟಸ್ಥ. ಪಿಎಚ್ ಅಳತೆಯಲ್ಲಿ 7ಕ್ಕಿಂತ ಕಡಿಮೆ ಬೆಲೆ ಆಮ್ಲೀಯ ದ್ರಾವಣವನ್ನು ಪ್ರತಿನಿಧಿಸುತ್ತದೆ. ಪಿಎಚ್ ಮೌಲ್ಯ 7ರಿಂದ 14 ಕಡೆ ಹೆಚ್ಚಾದಂತೆ ಇದು ದ್ರಾವಣದಲ್ಲಿ OH- ಅಯಾನುಗಳ ಸಾರಥ್ಯ ಹೆಚ್ಚುವುದನ್ನು ಸೂಚಿಸುತ್ತದೆ. ಅಂದರೆ ಕ್ಷಾರದ ಶಕ್ತಿ ಹೆಚ್ಚುತ್ತದೆ. ಸಾಮಾನ್ಯವಾಗಿ ಸಾರ್ವತ್ರಿಕ ಸೂಚಕದಿಂದ ಮಾಡಲ್ಪಟ್ಟ ಕಾಗದವನ್ನು ಪಿಎಚ್ ಅಳೆಯಲು ಬಳಸುತ್ತಾರೆ. ಇಲ್ಲಿ ಚಟುವಟಿಕೆ 2.11 ನೋಡಿದಾಗ ಲಾಲಾರಸ ಊಟದ ಮೊದಲು ಮುಂದಿನ ಕೋಷ್ಟಕದಲ್ಲಿ ಕೊಟ್ಟಿರುವ ಈ ದ್ರಾವಣಗಳ ಪಿಎಚ್ ಮೌಲ್ಯಗಳನ್ನು ಪರೀಕ್ಷಿಸಿ. ವೀಕ್ಷಣೆಯನ್ನು ನೋಡಿದಾಗ ಲಾಲಾರಸ ಊಟದ ಮೊದಲು ಪಿಎಚ್ ಕಾಗದ ಬಣ್ಣ ಹಸಿರು, ಪಿಎಚ್ ಮೌಲ್ಯ 6.8ರಿಂದ 7.4, ಸ್ವಲ್ಪ ಆಮ್ಲೀಯ ಅಥವಾ ಪ್ರತ್ಯಾಮ್ಲ. ಲಾಲಾರಸ ಊಟದ ನಂತರ ಹಳದಿ ಅಥವಾ ಹಸಿರು 5.8 ಆಮ್ಲೀಯ. ಲಿಂಬೆ ರಸ ಕಿತ್ತಳೆ ಪಿಎಚ್ ಕಾಗದ ಬಣ್ಣ, ಪಿಎಚ್ ಮೌಲ್ಯ 2.2 ಆಮ್ಲೀಯ. ಬಣ್ಣರಹಿತ ಕಾರ್ಬನೀಕರಿಸಿದ ಪಾನೀಯ ಪಿಎಚ್ ಕಾಗದ ಬಣ್ಣ ಹಳದಿ, ಪಿಎಚ್ ಮೌಲ್ಯ 4, ಸ್ವಭಾವ ಆಮ್ಲೀಯ. ಕ್ಯಾರೆಟ್ ರಸ ಹಳದಿ ಹಸಿರು, ಮೌಲ್ಯ 6, ಸ್ವಭಾವ ಆಮ್ಲೀಯ. ಕಾಫಿ ಪಿಎಚ್ ಕಾಗದ ಬಣ್ಣ ಹಳದಿ, ಪಿಎಚ್ ಮೌಲ್ಯ 4.5, ವಸ್ತುವಿನ ಸ್ವಭಾವ ಆಮ್ಲೀಯ. ಟೊಮ್ಯಾಟೊ ರಸ ಪಿಎಚ್ ಕಾಗದ ಬಣ್ಣ ಹಳದಿ, ಪಿಎಚ್ ಮೌಲ್ಯ 4.3, ಸ್ವಭಾವ ಆಮ್ಲೀಯ. ದ್ರಾವಣ ನಲ್ಲಿಯ ನೀರು ಪಿಎಚ್ ಕಾಗದದ ಬಣ್ಣ ಹಸಿರು, ಪಿಎಚ್ ಮೌಲ್ಯ 6ರಿಂದ 8.5, ಸ್ವಭಾವ ಆಮ್ಲ ಅಥವಾ ಪ್ರತ್ಯಾಮ್ಲ. ಸೋಡಿಯಂ ಹೈಡ್ರಾಕ್ಸೈಡ್ ಪಿಎಚ್ ಮೌಲ್ಯ ಗಾಢ ನೀಲಿ, ಪಿಎಚ್ ಮೌಲ್ಯ 14, ಪ್ರತ್ಯಾಮ್ಲ. ಹೈಡ್ರೋಕ್ಲೋರಿಕ್ ಆಮ್ಲ ಪಿಎಚ್ ಕಾಗದ ಬಣ್ಣ ಕೆಂಪು, ಪಿಎಚ್ ಮೌಲ್ಯ 0, ಆಮ್ಲೀಯ. ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಪ್ರಬಲತೆ. ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಶಕ್ತಿ ಕ್ರಮವಾಗಿ ಅವು ಉತ್ಪತ್ತಿ ಮಾಡುವ H+ ಮತ್ತು OH- ಅಯಾನುಗಳ ಸಂಖ್ಯೆಯನ್ನು ಅವಲಂಬಿಸಿದೆ. ನಾವು ಒಂದೇ ಸಾರಥೆಯ ಅಂದರೆ ಒಂದು ಮೋಲಾರ್ ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ಎಸಿಟಿಕ್ ಆಮ್ಲ ತೆಗೆದುಕೊಂಡಿದ್ದೇವೆ ಎಂದಿಟ್ಟುಕೊಂಡರೆ ಅವು ವಿಭಿನ್ನ ಪ್ರಮಾಣದಲ್ಲಿ ಹೈಡ್ರೋಜನ್ ಅಯಾನುಗಳನ್ನು ಉತ್ಪತ್ತಿ ಮಾಡುತ್ತವೆ. ಹೆಚ್ಚು H+ ಅಯಾನುಗಳನ್ನು ಉತ್ಪತ್ತಿ ಮಾಡುವ ಆಮ್ಲಗಳು ಪ್ರಬಲ ಆಮ್ಲಗಳೆಂದು, ಕಡಿಮೆ H+ ಅಯಾನುಗಳು ಉತ್ಪತ್ತಿ ಮಾಡುವ ಆಮ್ಲಗಳು ದುರ್ಬಲ ಆಮ್ಲಗಳೆಂದು ಕರೆಯುತ್ತಾರೆ. ಈಗ ನೀವು ಪ್ರಬಲ ಆಮ್ಲ ದುರ್ಬಲ ಪ್ರತ್ಯಾಮ್ಲಗಳೆಂದರೇನು ಎಂದು ಹೇಳುವಿರಾ? ಪ್ರಬಲ ಪ್ರತ್ಯಾಮ್ಲ ಎಂದರೆ ಹೆಚ್ಚು OH- ಅಯಾನುಗಳು ಉತ್ಪತ್ತಿ ಮಾಡಿದರೆ ಅದು ಪ್ರಬಲ ಪ್ರತ್ಯಾಮ್ಲ, ಕಡಿಮೆ OH- ಅಯಾನುಗಳನ್ನು ಉತ್ಪತ್ತಿ ಮಾಡಿದರೆ ಅದು ದುರ್ಬಲ ಪ್ರತ್ಯಾಮ್ಲ. ದೈನಂದಿನ ಜೀವನದಲ್ಲಿ ಪಿಎಚ್ ನ ಮಹತ್ವ. ಸಸ್ಯ ಮತ್ತು ಪ್ರಾಣಿ ಪಿಎಚ್ ಸೂಕ್ಷ್ಮಗ್ರಾಹಿಗಳೇ. ನಮ್ಮ ದೇಹವು 7.0 ದಿಂದ 7.8 ಪಿಎಚ್ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತವೆ. ಜೀವಿಗಳು ಕಿರು ವ್ಯಾಪ್ತಿಯ ಪಿಎಚ್ ಬದಲಾವಣೆಯಲ್ಲಿ ಮಾತ್ರ ಬದುಕುಳಿಯಬಲ್ಲವು. ಮಳೆ ನೀರಿನ ಪಿಎಚ್ ಮೌಲ್ಯ 5.6ಗಿಂತ ಕಡಿಮೆಯಾದಾಗ ಅದನ್ನು ನಾವು ಆಮ್ಲ ಮಳೆ ಎನ್ನುತ್ತೇವೆ. ಆಮ್ಲ ಮಳೆಯು ನದಿ ಹರಿದಾಗ ಇದು ನದಿಯ ನೀರಿನ ಪಿಎಚ್ ಅನ್ನು ಕಡಿಮೆ ಮಾಡುತ್ತದೆ. ಇಂಥ ನದಿಗಳಲ್ಲಿ ಜಲಚರಗಳ ಉಳಿವು ದುಸ್ತರವಾಗುತ್ತದೆ. ನಿಮ್ಮ ಹಿತ್ತಲಿನ ಮಣ್ಣಿನ ಪಿಎಚ್ ಮೌಲ್ಯ ಎಷ್ಟಿರಬಹುದು? ಮಣ್ಣನ್ನು ಸಂಗ್ರಹಿಸಿದ ಸ್ಥಳದಲ್ಲಿ ಯಾವ ಸಸ್ಯಗಳು ಬೆಳೆಯುತ್ತವೆ ಎಂಬುದನ್ನು ನೀವು ದಾಖಲಿಸಬಹುದು. ನಿಮ್ಮ ಹಿತ್ತಲಿನ ಮಣ್ಣಿನ ಪಿಎಚ್ ಮೌಲ್ಯ ಕಂಡುಹಿಡಿಯಲು ಒಂದು ಪ್ರಮಾಣದಲ್ಲಿ 2 ಗ್ರಾಂ ಮಣ್ಣನ್ನು ಹಾಕಿ ಮತ್ತು ಅದಕ್ಕೆ 5 ml ನೀರನ್ನು ಹಾಕಬೇಕು. ಪ್ರಮಾಣದ ಘಟಕಗಳನ್ನು ಚೆನ್ನಾಗಿ ಕುಲುಕಬೇಕು. ಪ್ರಮಾಣದ ಘಟಕಗಳನ್ನು ಸೋಸಿ ಮತ್ತು ಶೋಧಿತ ದ್ರವವನ್ನು ಪ್ರಮಾಣದಲ್ಲಿ ಸಂಗ್ರಹಿಸಿ. ಶೋಧಿತ ದ್ರಾವಣದ ಪಿಎಚ್ ಮೌಲ್ಯವನ್ನು ಸಾರ್ವತ್ರಿಕ ಸೂಚಕ ಕಾಗದ ಬಳಸಿ ಪರೀಕ್ಷಿಸಿದಾಗ ನಿಮ್ಮ ಪ್ರದೇಶದಲ್ಲಿ ಸಸ್ಯಗಳ ಬೆಳವಣಿಗೆ ಅತ್ಯಂತ ಸೂಕ್ತವಾದ ಮಣ್ಣಿನ ಪಿಎಚ್ ಕುರಿತು ನೀವು ನಿರ್ಣಯಿಸಬಹುದು. ಸಸ್ಯಗಳ ಆರೋಗ್ಯಕರ ಬೆಳವಣಿಗೆಗೆ ನಿರ್ದಿಷ್ಟ ಪಿಎಚ್ ವ್ಯಾಪ್ತಿಯ ಅಗತ್ಯವಿದೆ. ಸಸ್ಯದ ಆರೋಗ್ಯಕರ ಬೆಳವಣಿಗೆಗೆ ಅಗತ್ಯವಾದ ಪಿಎಚ್ ಕಂಡುಹಿಡಿಯಲು ನೀವು ವಿವಿಧ ಸಸ್ಯಗಳಿಂದ ಮಣ್ಣನ್ನು ಸಂಗ್ರಹಿಸಿ ಮತ್ತು ಮುಂದಿನ ಚಟುವಟಿಕೆಯಲ್ಲಿ ವಿವರಿಸುವ ವಿಧಾನವನ್ನು ಪಿಎಚ್ ಪರೀಕ್ಷಿಸಿ.
ನಮ್ಮ ಜೀರ್ಣಾಂಗ ವ್ಯೂಹದ ಪಿಎಚ್. ನಮ್ಮ ಜಠರವು ಹೈಡ್ರೋಕ್ಲೋರಿಕ್ ಆಮ್ಲ ಉತ್ಪಾದಿಸುತ್ತದೆ ಎನ್ನುವುದನ್ನು ಆಸಕ್ತಿಯ ವಿಷಯ. ಇದು ಜಠರಕ್ಕೆ ಹಾನಿ ಮಾಡದೆ ಆಹಾರ ಜೀರ್ಣಿಸಲು ಸಹಾಯ ಮಾಡುತ್ತದೆ. ಅಜೀರ್ಣತೆಯ ಸಂದರ್ಭದಲ್ಲಿ ಜಠರ ಅಗತ್ಯಕ್ಕಿಂತ ಅಧಿಕ ಆಮ್ಲ ಉತ್ಪಾದಿಸುತ್ತದೆ ಮತ್ತು ಇದು ನೋವು ಮತ್ತು ಉರಿಗೆ ಕಾರಣವಾಗುತ್ತದೆ. ಈ ನೋವಿನಿಂದ ಮುಕ್ತಿ ಪಡೆಯಲು ಜನರು ಆಮ್ಲಶಾಮಕ ಎಂದು ಕರೆಯಲ್ಪಡುವ ಪ್ರತ್ಯಾಮ್ಲವನ್ನು ಬಳಸುತ್ತಾರೆ. ಈ ಅಧ್ಯಾಯದ ಪ್ರಾರಂಭದಲ್ಲಿ ಇಂಥ ಒಂದು ಪರಿಹಾರವು ನಿಮ್ಮಿಂದ ಸೂಚಿಸಲ್ಪಟ್ಟಿದೆ. ಈ ಆಮ್ಲಶಾಮಕಗಳು ಹೆಚ್ಚುವರಿ ಆಮ್ಲವನ್ನು ತಟಸ್ಥಗೊಳಿಸುತ್ತವೆ. ಮೆಗ್ನೀಸಿಯಂ ಹೈಡ್ರಾಕ್ಸೈಡ್, ಮಿಲ್ಕ್ ಆಫ್ ಮ್ಯಾಗ್ನೇಸಿಯಾ ಅಥವಾ ಮ್ಯಾಗ್ನೇಸಿಯಾದ ಹಾಲು ಒಂದು ಸೌಮ್ಯ ಪ್ರತ್ಯಾಮ್ಲ. ಸಾಮಾನ್ಯವಾಗಿ ಇದನ್ನು ಆಮ್ಲಶಾಮಕವಾಗಿ ಬಳಸುತ್ತಾರೆ. MgOH ಟಾಯ್ಸ್ ಅಥವಾ ಮ್ಯಾಗ್ನೀಸಿಯಂ ಹೈಡ್ರಾಕ್ಸೈಡ್. ಹಲ್ಲಿನ ಸವೆತಕ್ಕೆ ಕಾರಣವಾದ ಪಿಎಚ್ ಬದಲಾವಣೆ. ಬಾಯಿಯಲ್ಲಿ ಪಿಎಚ್ 5.5 ಕ್ಕಿಂತ ಕಡಿಮೆಯಾದಾಗ ಹಲ್ಲಿನ ಸವೆತ ಪ್ರಾರಂಭವಾಗುತ್ತದೆ. ಕ್ಯಾಲ್ಸಿಯಂ ಹೈಡ್ರಾಕ್ಸಿ ಆಪಟೈಟ್ನಿಂದ ಅಥವಾ ಕ್ಯಾಲ್ಸಿಯಂ ಫಾಸ್ಫೇಟ್ನ ಒಂದು ಸ್ಫಟಿಕ ರೂಪ ಇದಾಗಿದ್ದು ಮಾಡಲ್ಪಟ್ಟಿರುವ ಹಲ್ಲಿನ ಎನಾಮೆಲ್ ದೇಹದಲ್ಲಿ ಅತ್ಯಂತ ಕಠಿಣ ವಸ್ತುವಾಗಿದೆ. ಇದು ನೀರಿನಲ್ಲಿ ವಿಲೀನವಾಗುವುದಿಲ್ಲ, ಆದರೆ ಬಾಯಿಯಲ್ಲಿನ ಪಿಎಚ್ 5.5 ಕ್ಕಿಂತ ಕಡಿಮೆಯಾದಾಗ ಇದು ಸವೆತಕ್ಕೊಳಗಾಗುತ್ತದೆ. ಆಹಾರ ಸೇವನೆಯ ನಂತರ ಬಾಯಿಯಲ್ಲಿ ಉಳಿದ ಸಕ್ಕರೆ ಮತ್ತು ಆಹಾರದ ಕಣಗಳ ವಿಘಟನೆಯಿಂದ ಬಾಯಿಯಲ್ಲಿರುವ ಬ್ಯಾಕ್ಟೀರಿಯಾಗಳು ಆಮ್ಲಗಳನ್ನು ಉತ್ಪತ್ತಿ ಮಾಡುತ್ತವೆ. ಇದನ್ನು ತಡೆಗಟ್ಟುವ ಅತ್ಯುತ್ತಮ ವಿಧಾನವೆಂದರೆ ಆಹಾರ ಸೇವನೆಯ ನಂತರ ನಾವು ಬಾಯಿಯನ್ನು ಸ್ವಚ್ಛಗೊಳಿಸಬೇಕು. ಹಲ್ಲುಗಳನ್ನು ಸ್ವಚ್ಛಗೊಳಿಸಲು ಸಾಮಾನ್ಯವಾಗಿ ಪ್ರತ್ಯಾಮ್ಲೀಯವಾಗಿರ್ತಕ್ಕಂಥ ಟೂತ್ಪೇಸ್ಟ್ ಅನ್ನು ಬಳಸಬೇಕು. ಹೆಚ್ಚುವರಿ ಆಮ್ಲವನ್ನು ಇದೇನ್ ಮಾಡುತ್ತದೆ, ತಟಸ್ಥಗೊಳಿಸುತ್ತದೆ ಮತ್ತು ಹಲ್ಲಿನ ಸವೆತ ತಡೆಗಟ್ಟುತ್ತದೆ. ಜೇನುನೊಣ ಕಡಿದಾಗ ಆಮ್ಲ ಬಿಡುಗಡೆಯಾಗುತ್ತದೆ. ಇದು ನೋವು ಮತ್ತು ಉರಿಗೆ ಕಾರಣವಾಗುತ್ತದೆ. ಕಡಿದ ಭಾಗಕ್ಕೆ ಅಡುಗೆ ಸೋಡಾದಂತಹ ಸೌಮ್ಯ ಪ್ರತ್ಯಾಮ್ಲ ಲೇಪಿಸುವುದು ನೋವು ಮತ್ತು ಉರಿಯನ್ನು ಉಪಶಮನ ನೀಡುತ್ತದೆ. ತುರಿಕೆ ಗಿಡದ ಎಲೆಗಳ ಚುಚ್ಚುವ ಕೂದಲಿನಲ್ಲಿ ಮೆಥನಾಯಿಕ್ ಆಮ್ಲವನ್ನು ಚುಚ್ಚಿ ಉರಿಯುವ ನೋವಿಗೆ ಕಾರಣವಾಗುತ್ತದೆ. ಇಲ್ಲಿ ನೈಸರ್ಗಿಕವಾಗಿ ದೊರಕುವ ಕೆಲವು ಆಮ್ಲಗಳದಾವ. ಒಂದು ವಿನೆಗರ್, ಇದರಲ್ಲಿ ಇರ್ತಕ್ಕಂಥ ಆಮ್ಲ ಅಸಿಟಿಕ್ ಆಮ್ಲ. ಕಿತ್ತಳೆ ಸಿಟ್ರಿಕ್ ಆಮ್ಲ. ಹುಣಸೆ ಟಾರ್ಟರಿಕ್ ಆಮ್ಲ. ಟೊಮ್ಯಾಟೊ ಆಕ್ಸಾಲಿಕ್ ಆಮ್ಲ. ಮೊಸರು ಲ್ಯಾಕ್ಟಿಕ್ ಆಮ್ಲ. ಲಿಂಬೆ ಸಿಟ್ರಿಕ್ ಆಮ್ಲ. ಇರುವೆ ಕಡಿತ ಮೆಥನೋಯಿಕ್ ಆಮ್ಲ. ತುರಿಕೆ ಎಲೆ ಕಡಿತ ಮೆಥನೋಯಿಕ್ ಆಮ್ಲ. ಲವಣಗಳ ಕುಟುಂಬ: ಪೊಟ್ಯಾಸಿಯಂ ಸಲ್ಫೇಟ್, ಸೋಡಿಯಂ ಸಲ್ಫೇಟ್, ಕ್ಯಾಲ್ಸಿಯಂ ಸಲ್ಫೇಟ್, ಮ್ಯಾಗ್ನೀಸಿಯಂ ಸಲ್ಫೇಟ್, ತಾಮ್ರದ ಸಲ್ಫೇಟ್, ಸೋಡಿಯಂ ಕ್ಲೋರೈಡ್, ಸೋಡಿಯಂ ನೈಟ್ರೇಟ್, ಸೋಡಿಯಂ ಕಾರ್ಬೊನೇಟ್ ಮತ್ತು ಅಮೋನಿಯಂ ಕ್ಲೋರೈಡ್. ಯಾವ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳಿಂದ ಮೇಲಿನ ಲವಣಗಳನ್ನು ಪಡೆಯಬಹುದು ಎಂಬುದನ್ನು ಗುರುತಿಸಿ. ಒಂದೇ ಧನ ಅಥವಾ ಋಣ ಅಯಾನುಗಳನ್ನು ಹೊಂದಿರುವ ಲವಣಗಳು ಒಂದೇ ಕುಟುಂಬಕ್ಕೆ ಸೇರಿದವು ಎನ್ನುತ್ತೇವೆ. ಉದಾಹರಣೆಗೆ NaCl ಮತ್ತು Na2SO4 ಸೋಡಿಯಂ ಲವಣಗಳ ಕುಟುಂಬಕ್ಕೆ ಸೇರಿವೆ. ಇದೇ ರೀತಿ NaCl ಮತ್ತು KCl ಕ್ಲೋರೈಡ್ ಲವಣ ಕುಟುಂಬಕ್ಕೆ ಸೇರಿವೆ. ಕೆಳಗಿನ ಲವಣಗಳ ಮಾದರಿಯನ್ನು ಸಂಗ್ರಹಿಸಿ. ಸೋಡಿಯಂ ಕ್ಲೋರೈಡ್, ಪೊಟ್ಯಾಸಿಯಂ ನೈಟ್ರೇಟ್, ಅಲ್ಯೂಮಿನಿಯಂ ಕ್ಲೋರೈಡ್, ಸತುವಿನ ಸಲ್ಫೇಟ್, ತಾಮ್ರದ ಸಲ್ಫೇಟ್, ಸೋಡಿಯಂ ಅಸಿಟೇಟ್, ಸೋಡಿಯಂ ಕಾರ್ಬೊನೇಟ್ ಮತ್ತು ಸೋಡಿಯಂ ಹೈಡ್ರೋಜನ್ ಕಾರ್ಬೊನೇಟ್. ಆಸವಿತ ನೀರಿನೊಂದಿಗೆ ಇವುಗಳ ದ್ರಾವಣದ ಆಮ್ಲೀಯ, ಪ್ರತ್ಯಾಮ್ಲೀಯ ಅಥವಾ ತಟಸ್ಥ ಗುಣಗಳನ್ನು ಪರೀಕ್ಷಿಸಿ ತಿಳಿಸಿ. ಲವಣಗಳ ಪಿಎಚ್. ಪ್ರಬಲ ಆಮ್ಲ ಮತ್ತು ಪ್ರಬಲ ಪ್ರತ್ಯಾಮ್ಲಗಳ ಲವಣಗಳು ತಟಸ್ಥವಾಗಿದ್ದು ಅವುಗಳ ಪಿಎಚ್ ಮೌಲ್ಯ 7. ಪ್ರಬಲ ಆಮ್ಲ ಮತ್ತು ಪ್ರಬಲ ಪ್ರತ್ಯಾಮ್ಲಗಳ ಲವಣಗಳು ತಟಸ್ಥವಾಗಿದ್ದು ಅವುಗಳ ಪಿಎಚ್ ಮೌಲ್ಯ 7. ಪ್ರಬಲ ಆಮ್ಲ ಮತ್ತು ದುರ್ಬಲ ಪ್ರತ್ಯಾಮ್ಲದ ಲವಣಗಳು 7ಕ್ಕಿಂತ ಕಡಿಮೆ ಪಿಎಚ್ ಮೌಲ್ಯ ಹೊಂದಿದ್ದು ಆಮ್ಲೀಯವಾಗಿವೆ. ಪ್ರಬಲ ಪ್ರತ್ಯಾಮ್ಲ ಮತ್ತು ದುರ್ಬಲ ಆಮ್ಲದ ಲವಣಗಳ ಪಿಎಚ್ ಮೌಲ್ಯ 7ಕ್ಕಿಂತ ಹೆಚ್ಚಿದ್ದು ಪ್ರತ್ಯಾಮ್ಲೀಯ ಸ್ವಭಾವ ಹೊಂದಿವೆ. ಸಾಮಾನ್ಯ ಉಪ್ಪಿನಿಂದ ರಾಸಾಯನಿಕಗಳು. ಉಪ್ಪು ತಯಾರಿಕೆ: ಕಲ್ಲುಪ್ಪು. ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣಗಳ ಸಂಯೋಗದಿಂದ ಉತ್ಪತ್ತಿಯಾಗುವ ಲವಣಗಳನ್ನು ಸೋಡಿಯಂ ಕ್ಲೋರೈಡ್ ಎಂದು ಕರೆಯುತ್ತಾರೆ. ನಾವು ಆಹಾರದಲ್ಲಿ ಬಳಸುತ್ತಿರುವ ಇದೇ ಲವಣವನ್ನು ಇದೊಂದು ತಟಸ್ಥ ಲವಣ. ಸಮುದ್ರ ನೀರು ತನ್ನಲ್ಲಿ ವಿಲೀನವಾಗಿರುವ ಅನೇಕ ಲವಣಗಳನ್ನು ಒಳಗೊಂಡಿದೆ. ಈ ಲವಣಗಳಿಂದ ಸೋಡಿಯಂ ಕ್ಲೋರೈಡ್ ಅನ್ನು ಬೇರ್ಪಡಿಸಲಾಗುತ್ತದೆ. ಈ ದೊಡ್ಡ ಹರಳುಗಳು ತಮ್ಮಲ್ಲಿರುವ ಕಶ್ಮಲಗಳಿಂದಾಗಿ ಸಾಮಾನ್ಯವಾಗಿ ಕಂದು ಬಣ್ಣ ಹೊಂದಿರುತ್ತವೆ. ಇದನ್ನು ಕಲ್ಲುಪ್ಪು ಎನ್ನುತ್ತಾರೆ. ಆದಿಜೀವಕಲ್ಪದ ಸಮುದ್ರಗಳು ಒಣಗಿ ಹೋದಾಗ ಕಲ್ಲುಪ್ಪಿನ ಪದರಗಳು ಉಂಟಾಗಿವೆ. ಕಲ್ಲಿದ್ದಲಿನಂತೆ ಕಲ್ಲುಪ್ಪಿನ ಗಣಿಗಾರಿಕೆ ನಡೆಸಲಾಗುತ್ತದೆ. ಸಾಮಾನ್ಯ ಉಪ್ಪು ಅಥವಾ ರಾಸಾಯನಿಕಗಳಿಗೆ ಒಂದು ಕಚ್ಚಾ ವಸ್ತು. ಹೀಗೆ ಪಡೆದ ಸಾಮಾನ್ಯ ಉಪ್ಪು ಸೋಡಿಯಂ ಹೈಡ್ರಾಕ್ಸೈಡ್, ಅಡಿಗೆ ಸೋಡಾ, ವಾಷಿಂಗ್ ಸೋಡಾ, ಚಲುವೆ ಪುಡಿಯಂತಹ ಅನೇಕ ದಿನಬಳಕೆ ವಸ್ತುಗಳಿಗೆ ಪ್ರಮುಖ ಕಚ್ಚಾ ವಸ್ತುವಾಗಿದೆ. ಸೋಡಿಯಂ ಹೈಡ್ರಾಕ್ಸೈಡ್ ಅಥವಾ ಕ್ಲೋರ್ ಆಲ್ಕಲಿ ಪ್ರಕ್ರಿಯೆ. ಸೋಡಿಯಂ ಕ್ಲೋರೈಡ್ ಬ್ರೈನ್ ದ್ರಾವಣ ಜಲೀಯ ದ್ರಾವಣದ ಮೂಲಕ ವಿದ್ಯುತ್ ಪ್ರವಾಹ ಹಾಯಿಸಿದಾಗ ಅದು ವಿಭಜನೆ ಹೊಂದಿ ಸೋಡಿಯಂ ಹೈಡ್ರಾಕ್ಸೈಡ್ ಉಂಟಾಗುತ್ತದೆ. ಕ್ಲೋರಿನ್ ಉತ್ಪನ್ನದಿಂದ ಕ್ಲೋರ್ ಮತ್ತು ಸೋಡಿಯಂ ಹೈಡ್ರಾಕ್ಸೈಡ್ ಇಂದ ಕ್ಷಾರ ಉತ್ಪನ್ನದಿಂದ ಆಲ್ಕಲಿ ಎಂಬ ಪದವನ್ನು ತೆಗೆದುಕೊಂಡು ಇದಕ್ಕೆ ಕ್ಲೋರ್ ಆಲ್ಕಲಿ ಪ್ರಕ್ರಿಯೆ ಎಂಬ ಹೆಸರು ನೀಡಲಾಗಿದೆ. 2NaCl plus 2H2O is giving rise to 2NaOH plus Cl2 plus H2.
ಕ್ಲೋರಿನ್ ಅನಿಲ ಆ್ಯನೋಡ್ನಲ್ಲಿಯೂ ಮತ್ತು ಹೈಡ್ರೋಜನ್ ಅನಿಲ ಕ್ಯಾಥೋಡ್ನಲ್ಲಿಯೂ ಬಿಡುಗಡೆಯಾಗುತ್ತದೆ. ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣ ಕ್ಯಾಥೋಡ್ ಸಮೀಪದಲ್ಲಿ ಉಂಟಾಗುತ್ತದೆ. ಈ ಪ್ರಕ್ರಿಯೆಯಲ್ಲಿ ಉತ್ಪತ್ತಿಯಾಗುವ ಎಲ್ಲಾ 3 ಉತ್ಪನ್ನಗಳು ಉಪಯುಕ್ತವಾಗಿವೆ. ಲವಣ ಕ್ಲೋರ್-ಆಲ್ಕಲಿ ಪ್ರಕ್ರಿಯೆ 2NaCl + 2H2O is giving rise to 2NaOH + Cl2 + H2. ಸೋಡಿಯಂ ಹೈಡ್ರಾಕ್ಸೈಡ್ NaOH ಲೋಹಗಳ ಜಿಡ್ಡು ನಿವಾರಣೆಗೆ, ಸಾಬೂನು, ಮಾರ್ಜಕಗಳ ತಯಾರಿಕೆಗೆ, ಕಾಗದ ತಯಾರಿಕೆ, ಕೃತಕ ನೂಲುಗಳ ತಯಾರಿಕೆಗೆ ಬಳಸುತ್ತಾರೆ. ಕ್ಲೋರಿನ್ ಅನಿಲ Cl2 ನೀರಿನ ಶುದ್ಧೀಕರಣ, ಈಜುಕೊಳಗಳು, PVC, ಸೋಂಕುನಾಶಕಗಳು, CFC, ಕೀಟನಾಶಕಗಳಿಗೆ ಬಳಸುತ್ತಾರೆ. ಹೈಡ್ರೋಜನ್ ಅನಿಲ H2 ಇಂಧನಗಳಿಗೆ, ಕೃತಕ ಬೆಣ್ಣೆಗೆ, ರಸಗೊಬ್ಬರಗಳಿಗೆ ಅಮೋನಿಯಾವಾಗಿ ಉಪಯೋಗಿಸುತ್ತಾರೆ. ಚಲುವೆ ಪುಡಿ ಸೂತ್ರ CaOCl2 ಜಲೀಯ ಸೋಡಿಯಂ ಕ್ಲೋರೈಡ್ ದ್ರಾವಣ ವಿದ್ಯುತ್ ವಿಭಜನೆಯಲ್ಲಿ ಕ್ಲೋರಿನ್ ಉತ್ಪತ್ತಿಯಾಗುವ ಕ್ಲೋರಿನ್ ಅನಿಲವನ್ನು ಚಲುವೆ ಪುಡಿ ತಯಾರಿಕೆಯಲ್ಲಿ ಬಳಸಲಾಗುತ್ತದೆ. ಶುಷ್ಕ ಅರಳಿದ ಸುಣ್ಣ CaOH2 ದೊಂದಿಗಿನ ಕ್ಲೋರಿನ್ನ ವರ್ತನೆಯಿಂದ ಚಲುವೆ ಪುಡಿ ತಯಾರಿಸಲಾಗುತ್ತದೆ. ಅದರ ನೈಜ ಸಂಯೋಜನೆ ಸಂಕೀರ್ಣವಾಗಿದ್ದರೂ ಚಲುವೆ ಪುಡಿಯನ್ನು CaOCl2 ಸೂತ್ರದಿಂದ ಪ್ರತಿನಿಧಿಸಲಾಗುತ್ತದೆ. CaOH2 ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಪ್ಲಸ್ Cl2 ಎರಡೂ ಸೇರಿ CaOCl2 ಚಲುವೆ ಪುಡಿ ತಯಾರಿಸಲಾಗುತ್ತದೆ ಪ್ಲಸ್ H2O ನೀರು. ಚಲುವೆ ಪುಡಿಯ ಉಪಯೋಗಗಳು: ಬಟ್ಟೆ ಕಾರ್ಖಾನೆಯಲ್ಲಿ ಹತ್ತಿ ಮತ್ತು ನಾರಿಗೆ ಬಿಳುಪು ನೀಡಲು, ಕಾಗದ ಕಾರ್ಖಾನೆಯಲ್ಲಿ ಮರದ ತಿರುಳಿಗೆ ಬಿಳುಪು ನೀಡಲು, ಲಾಂಡ್ರಿಯಲ್ಲಿ ತೊಳೆದ ಬಟ್ಟೆಗಳಿಗೆ ಬಿಳುಪು ನೀಡಲು, ಅನೇಕ ರಾಸಾಯನಿಕ ಕಾರ್ಖಾನೆಗಳಿಗೆ ಉತ್ಕರ್ಷಣಕಾರಿಯಾಗಿ ಮತ್ತು ಕುಡಿಯುವ ನೀರನ್ನು ಕ್ರಿಮಿಮುಕ್ತಗೊಳಿಸಲು ಸೋಂಕುನಾಶಕವಾಗಿ ಬಳಸುತ್ತಾರೆ. ಅಡುಗೆ ಸೋಡಾ ಬೇಕಿಂಗ್ ಸೋಡಾ ಅಡುಗೆ ಸೋಡಾವನ್ನು ಸಾಮಾನ್ಯವಾಗಿ ಅಡುಗೆ ಮನೆಯಲ್ಲಿ ರುಚಿಯಾದ ಗರಿಗರಿಯಾದ ಪಕೋಡ ಇತ್ಯಾದಿಗಳ ತಯಾರಿಕೆಯಲ್ಲಿ ಉಪಯೋಗಿಸುತ್ತಾರೆ. ಕೆಲವೊಮ್ಮೆ ಇದನ್ನು ಅಡುಗೆ ಬೇಯುವ ವೇಗ ಹೆಚ್ಚಿಸಲು ಸೇರಿಸುತ್ತಾರೆ. ಈ ಸಂಯುಕ್ತದ ರಾಸಾಯನಿಕ ಹೆಸರು ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ NaHCO3. ಇದರ ತಯಾರಿಕೆಗೆ ಸೋಡಿಯಂ ಕ್ಲೋರೈಡ್ ಅನ್ನು ಒಂದು ಕಚ್ಚಾ ವಸ್ತುವಾಗಿ ಉಪಯೋಗಿಸುತ್ತಾರೆ. NaCl ಸೋಡಿಯಂ ಕ್ಲೋರೈಡ್ ಪ್ಲಸ್ H2O ಪ್ಲಸ್ CO2 ಪ್ಲಸ್ NH3 NH4Cl ಅಮೋನಿಯಂ ಕ್ಲೋರೈಡ್ NaHCO3 ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್. ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ pH ಪರೀಕ್ಷಿಸಿದ್ದೀರಾ? ಇದು ಪ್ರತ್ಯಾಮ್ಲವಾಗಿದೆ. ಆಮ್ಲವನ್ನು ತಟಸ್ಥೀಕರಿಸಲು ಇದನ್ನು ಏಕೆ ಬಳಸುತ್ತಾರೆ ಎಂದು ನೀವು ಸಂಬಂಧೀಕರಿಸಬಲ್ಲಿರಾ? ಇದೊಂದು ಸೌಮ್ಯ ಕೊರೆತ ಉಂಟು ಮಾಡದ ಪ್ರತ್ಯಾಮ್ಲೀಯ ಲವಣವಾಗಿದೆ. ಅಡುಗೆ ಮಾಡುವಾಗ ಇದನ್ನು ಕಾಶಿದಾಗ ಈ ಕೆಳಗಿನ ಕ್ರಿಯೆ ನಡೆಯುತ್ತದೆ. 2NaHCO3 ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ NaCO3 ಸೋಡಿಯಂ ಕಾರ್ಬೋನೇಟ್ ಪ್ಲಸ್ H2O ಪ್ಲಸ್ CO2. ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಗೃಹ ಬಳಕೆಯಲ್ಲಿ ಅನೇಕ ಉಪಯೋಗಗಳನ್ನು ಹೊಂದಿದೆ. ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ NaHCO3 ನ ಉಪಯೋಗಗಳು: ಬೇಕಿಂಗ್ ಸೋಡಾದ ತಯಾರಿಕೆಯಲ್ಲಿ ಇದು ಅಡುಗೆ ಸೋಡಾ ಮತ್ತು ಟಾರ್ಟಾರಿಕ್ ಆಮ್ಲದಂತಹ ಒಂದು ಸೌಮ್ಯ ಖಾದ್ಯ ಯೋಗ್ಯ ಆಮ್ಲದ ಮಿಶ್ರಣವಾಗಿದೆ. ಬೇಕಿಂಗ್ ಪುಡಿಯನ್ನು ಕಾಶಿದಾಗ ಅಥವಾ ನೀರಿನೊಂದಿಗೆ ಮಿಶ್ರಣಗೊಳಿಸಿದಾಗ ಈ ಕೆಳಗಿನ ಕ್ರಿಯೆ ನಡೆಯುತ್ತದೆ. NaHCO3 ಪ್ಲಸ್ H ಪ್ಲಸ್ CO2 ಪ್ಲಸ್ H2O ಪ್ಲಸ್ ಆಮ್ಲದ ಸೋಡಿಯಂ ಲವಣ. ಈ ಕ್ರಿಯೆಯಲ್ಲಿ ಉತ್ಪತ್ತಿಯಾದ ಕಾರ್ಬನ್ ಡೈಆಕ್ಸೈಡ್ ಬ್ರೆಡ್ ಅಥವಾ ಕೇಕ್ ಅನ್ನು ಉಬ್ಬಿಸಿ ಮೃದು ಮತ್ತು ರಂಧ್ರಯುಕ್ತಗೊಳಿಸುತ್ತದೆ. ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ನ ಉಪಯೋಗಗಳು: ಸೋಡಿಯಂ ಹೈಡ್ರೋಜನ್ ಆಮ್ಲಶಾಮಕಗಳಲ್ಲಿ ಒಂದು ಪ್ರಮುಖ ಘಟಕವಾಗಿದೆ. ಇದು ಕ್ಷಾರೀಯವಾಗಿದ್ದು ಜಠರದಲ್ಲಿನ ಹೆಚ್ಚುವರಿ ಆಮ್ಲವನ್ನು ತಟಸ್ಥಗೊಳಿಸುತ್ತದೆ ಮತ್ತು ಉಪಶಮನ ನೀಡುತ್ತದೆ. ಇದನ್ನು ಬೆಂಕಿ ಆರಿಸುವ ಸೋಡಾ ಆಸಿಡ್ ಉಪಕರಣಗಳಲ್ಲಿ ಬಳಸುವರು. ವಾಷಿಂಗ್ ಸೋಡಾ ಸೋಡಿಯಂ ಕ್ಲೋರೈಡ್ನ ವಾಷಿಂಗ್ ಸೋಡಾ Na2CO3 10H2O ರಾಸಾಯನಿಕವನ್ನು ಪಡೆಯುತ್ತೇವೆ. ಬೇಕಿಂಗ್ ಸೋಡಾವನ್ನು ಕಾಸುವ ಮೂಲಕ ಸೋಡಿಯಂ ಕಾರ್ಬೋನೇಟ್ ಪಡೆಯಬಹುದು. ಸೋಡಿಯಂ ಕಾರ್ಬೋನೇಟ್ನ ಪುನರ್ ಸ್ಫಟಿಕೀಕರಣದಿಂದ ವಾಷಿಂಗ್ ಸೋಡಾ ಉಂಟಾಗುತ್ತದೆ. ಇದೊಂದು ಪ್ರತ್ಯಾಮ್ಲೀಯ ಲವಣ. Na2CO3 ಸೋಡಿಯಂ ಕಾರ್ಬೋನೇಟ್ ಪ್ಲಸ್ 10H2O Na2CO3 10H2O. ವಾಷಿಂಗ್ ಸೋಡಾ ತಯಾರಿಕೆಯಲ್ಲಿ 10H2Oದ ಮಹತ್ವವೇನು? ಇದು Na2CO3 ಅನ್ನು ಒದ್ದೆಯಾಗಿಸುತ್ತದೆಯೇ? ಸೋಡಿಯಂ ಕಾರ್ಬೋನೇಟ್ ಮತ್ತು ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ಗಳು ಅನೇಕ ಕೈಗಾರಿಕಾ ಪ್ರಕ್ರಿಯೆಗಳಲ್ಲಿ ಉಪಯುಕ್ತವಾದ ರಾಸಾಯನಿಕಗಳಾಗಿವೆ. ವಾಷಿಂಗ್ ಸೋಡಾದ ಉಪಯೋಗಗಳು: ಸೋಡಿಯಂ ಕಾರ್ಬೋನೇಟ್ ವಾಷಿಂಗ್ ಸೋಡಾವನ್ನು ಗಾಜು, ಸಾಬೂನು ಮತ್ತು ಕಾಗದ ಕಾರ್ಖಾನೆಯಲ್ಲಿ ಉಪಯೋಗಿಸುತ್ತಾರೆ. ಇದನ್ನು ಬೋರಾಕ್ಸ್ ನಂತಹ ಸೋಡಿಯಂ ಸಂಯುಕ್ತಗಳ ಉತ್ಪಾದನೆಯಲ್ಲಿ ಉಪಯೋಗಿಸುತ್ತಾರೆ. ಸೋಡಿಯಂ ಕಾರ್ಬೋನೇಟ್ ಅನ್ನು ಗೃಹ ಬಳಕೆಯ ಸ್ವಚ್ಛಕಾರಿಯಾಗಿ ಉಪಯೋಗಿಸಬಹುದು. ಇದನ್ನು ನೀರಿನ ಶಾಶ್ವತ ಗಡಸುತ ನಿವಾರಣೆಗೆ ಉಪಯೋಗಿಸುತ್ತಾರೆ. ಲವಣಗಳ ಹರಳುಗಳು ನಿಜವಾಗಿಯೂ ಶುಷ್ಕವಾಗಿವೆಯೇ? ಶುಷ್ಕ ಕುದಿಗೊಳವೆಯಲ್ಲಿ ತಾಮ್ರದ ಸಲ್ಫೇಟ್ ಕೆಲವು ಹರಳುಗಳನ್ನು ಕಾಯಿಸಬೇಕು. ಕಾಶಿದ ನಂತರ ತಾಮ್ರದ ಸಲ್ಫೇಟ್ ಹರಳುಗಳ ಬಣ್ಣ ಯಾವುದು ನೋಡಬೇಕು. ಕುದಿಗೊಳವೆಯಲ್ಲಿ ನೀವು ನೀರಿನ ಹನಿಗಳನ್ನು ಗಮನಿಸಿದ್ದೀರಾ? ಅವು ಎಲ್ಲಿಂದ ಬಂದವು? ಕಾಶಿ ಪಡೆದ ತಾಮ್ರದ ಸಲ್ಫೇಟ್ ಹರಳುಗಳ ಮೇಲೆ 2-3 ಹನಿ ನೀರನ್ನು ಹಾಕಿ ನೀವು ಏನನ್ನು ವೀಕ್ಷಿಸಿದಿರಿ? ತಾಮ್ರದ ಸಲ್ಫೇಟ್ ನೀಲಿ ಬಣ್ಣ ಪುನಃ ಸ್ಥಾಪಿತವಾಯಿತೇ? ಇದರ ಫಲಿತಾಂಶ ನೋಡೋದಾದ್ರೆ ಲವಣಗಳು ಹರಳುಗಳು ನಿಜವಾಗಿಯೂ ಶುಷ್ಕವಾಗಿವೆ. ಶುಷ್ಕವಾಗಿರುವಂತೆ ಕಾಣುವ ತಾಮ್ರದ ಸಲ್ಫೇಟ್ ಹರಳುಗಳು ಸ್ಫಟಿಕೀಕರಣ ನೀರನ್ನು ಹೊಂದಿವೆ. ನಾವು ಈ ಹರಳುಗಳನ್ನು ಕಾಶಿದಾಗ ನೀರು ಹೊರತೆಗೆಯಲ್ಪಡುತ್ತದೆ ಮತ್ತು ಲವಣ ಬಿಳಿ ಬಣ್ಣಕ್ಕೆ ತಿರುಗುತ್ತದೆ.
ನೀವು ಪುನಃ ಹರಳುಗಳನ್ನು ಒದ್ದೆ ಮಾಡಿದಾಗ ಹರಳುಗಳು ನೀಲಿ ಬಣ್ಣ ಪುನಃ ಕಾಣಿಸಿಕೊಳ್ಳುತ್ತದೆ. ಸ್ಫಟಿಕೀಕರಣ ನೀರು ಲವಣದ ಒಂದು ಘಟಕ ಸೂತ್ರ ಅಣುವಿನಲ್ಲಿರುವ ನೀರಿನ ಅಣುಗಳ ಸಂಖ್ಯೆಯಾಗಿದೆ. ಒಂದು ಘಟಕ ಸೂತ್ರ ತಾಮ್ರದ ಸಲ್ಫೇಟ್ನಲ್ಲಿ 5 ನೀರಿನ ಅಣುಗಳಿವೆ. ಸಜಲ ತಾಮ್ರದ ಸಲ್ಫೇಟ್ ರಾಸಾಯನಿಕ ಸೂತ್ರ CuSO4 5H2O. ಈಗ ನೀವು Na2CO3 10H2O ದ ಅಣು ಒದ್ದೆಯಾಗಿದೆಯೇ ಎಂಬ ಪ್ರಶ್ನೆಗೆ ಉತ್ತರಿಸಲು ಸಮರ್ಥರಾಗಿದ್ದೀರಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಜಿಪ್ಸಮ್ ಅನ್ನು 373 ಕೆಲ್ವಿನ್ಗೆ ಕಾಯಿಸಿದಾಗ ಇದು ನೀರಿನ ಅಣುವನ್ನು ಕಳೆದುಕೊಳ್ಳುತ್ತದೆ ಮತ್ತು ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ CaSO4 ಅರ್ಧ H2O ಆಗುತ್ತದೆ. ಇದನ್ನೇ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಎನ್ನುತ್ತಾರೆ. ಮುರಿದ ಮೂಳೆಗಳಿಗೆ ಸರಿಯಾದ ಸ್ಥಳದಲ್ಲಿ ಆಧಾರವಾಗಿ ಲೇಪನ ಮಾಡಲು ವೈದ್ಯರು ಬಳಸುವ ವಸ್ತು ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಇದು ಬಿಳಿ ಪುಡಿಯಾಗಿದ್ದು ನೀರಿನೊಂದಿಗೆ ಮಿಶ್ರಣಗೊಳಿಸಿದಾಗ ಪುನಃ ಗಟ್ಟಿಯಾಗಿ ಘನ ರೂಪದ ಜಿಪ್ಸಮ್ ಆಗಿ ಬದಲಾಗುತ್ತದೆ. CaSO4 ಅರ್ಧ H2O ಪ್ಲಸ್ 1.5 H2O CaSO4 2H2O. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಜಿಪ್ಸಮ್. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಸ್ಫಟಿಕೀಕರಣ ನೀರಾಗಿ ಕೇವಲ ಅರ್ಧ ನೀರಿನ ಅಣು ಮಾತ್ರ ಅಂಟಿಕೊಂಡಿರುವಂತೆ ತೋರಿಸಲಾಗಿದೆ ಎಂಬುದನ್ನು ಗಮನಿಸಿ. ನೀವು ಅರ್ಧ ಅಣು ನೀರನ್ನು ಹೇಗೆ ಪಡೆಯಲು ಸಾಧ್ಯ? ಇದನ್ನು ಈ ರೂಪದಲ್ಲಿ ಬರೆಯಲು ಕಾರಣ 2 CaSO4 ಘಟಕ ಸೂತ್ರಗಳು ಒಂದು ನೀರಿನ ಅಣುವನ್ನು ಹಂಚಿಕೊಂಡಿದೆ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನು ಆಟಿಕೆ ತಯಾರಿಕೆ, ಅಲಂಕಾರಿಕ ವಸ್ತುಗಳಲ್ಲಿ ಮತ್ತು ನುಣುಪಾದ ಮೇಲ್ಮೈ ನಿರ್ಮಿಸಲು ಉಪಯೋಗಿಸುತ್ತಾರೆ. ಲವಣ ಚೆಲುವೆ ಪುಡಿ ಸೂತ್ರ CaOCl2 CaOH2 ಪ್ಲಸ್ Cl2 CaOCl2 ಪ್ಲಸ್ H2O. ಬಟ್ಟೆ ಕಾರ್ಖಾನೆಯಲ್ಲಿ, ಹತ್ತಿ ಮತ್ತು ನಾರು ಚೆಲುವೆ ಮಾಡಲು, ಕಾಗದ ಕಾರ್ಖಾನೆಯಲ್ಲಿ, ಲ್ಯಾಂಡ್ರಿಯಲ್ಲಿ, ಅನೇಕ ರಾಸಾಯನಿಕ ಕಾರ್ಖಾನೆಗಳಲ್ಲಿ ಉತ್ಕರ್ಷಣಕಾರಿಯಾಗಿ ಕುಡಿಯುವ ನೀರನ್ನು ಕ್ರಿಮಿಮುಕ್ತಗೊಳಿಸಲು ಬಳಸುತ್ತಾರೆ. ಅಡಿಗೆ ಸೋಡಾ NaHCO3 NaCl ಪ್ಲಸ್ H2O ಪ್ಲಸ್ CO2 ಪ್ಲಸ್ NH3. ಬಾಣದ ಗುರುತು NH4Cl ಪ್ಲಸ್ NaHCO3. ಬೇಕಿಂಗ್ ಪುಡಿ ತಯಾರಿಕೆಯಲ್ಲಿ ಬಳಸುತ್ತಾರೆ. ಆಮ್ಲಶಾಮಕವಾಗಿ ಬಳಸುತ್ತಾರೆ. ಬೆಂಕಿ ಆರಿಸುವ ಸೋಡಾ ಆಸಿಡ್ ಉಪಕರಣಗಳಲ್ಲಿ ಬಳಸುತ್ತಾರೆ. ವಾಷಿಂಗ್ ಸೋಡಾ Na2CO3 10H2O Na2CO3 ಪ್ಲಸ್ 10H2O ಈಸ್ ಗಿವಿಂಗ್ ರೇಸ್ ಟು Na2CO3 10H2O. ಗಾಜು, ಸಾಬೂನು ಮತ್ತು ಕಾಗದ ಕಾರ್ಖಾನೆಯಲ್ಲಿ ಬಳಸುತ್ತಾರೆ. ಬೋರಾಕ್ಸ್ ನಂತಹ ಸೋಡಿಯಂ ಸಂಯುಕ್ತಗಳ ಉತ್ಪಾದನೆಯಲ್ಲಿ ಬಳಸುತ್ತಾರೆ. ಗೃಹ ಬಳಕೆ ಸ್ವಚ್ಛಕಾರಿಯಾಗಿ ಬಳಸುತ್ತಾರೆ. ನೀರಿನ ಶಾಶ್ವತ ಗಡಸು ನಿವಾರಣೆಗೆ ಬಳಸುತ್ತಾರೆ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ CaSO4 ಅರ್ಧ H2O CaSO4 ಅರ್ಧ H2O ಪ್ಲಸ್ 1.5 H2O CaSO4 2H2O. ಜಿಪ್ಸಮ್ ಆಟಿಕೆಗಳ ತಯಾರಿಕೆ, ಅಲಂಕಾರಿಕ ವಸ್ತುಗಳು, ನುಣುಪಾದ ಮೇಲ್ಮೈ ನಿರ್ಮಿಸಲು, ವೈದ್ಯಕೀಯ ಕ್ಷೇತ್ರ ಮುರಿದ ಮೂಳೆ ಜೋಡಿಸಲು ಉಪಯೋಗಿಸುತ್ತಾರೆ. ಧನ್ಯವಾದಗಳು.